ಅವನ ಹತ್ರ ಅಂತ ಕಿಟ್ಬಿಟ್ಟೈತಿ. ಆಕಿನ್ ಬಿಟ್ರೆ ಹೆಂಗಾಕತಿ? ನಿಂಗೆ ಬೇಕನ್ನಕಿ ಬೇಕಾ? ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಕುಟುಂಬಕ್ಕೆ ಸ್ವಾಗತ. ಎಲ್ಲರಿಗೂ ನನ್ನ ಒಂದು ಪ್ರೀತಿಯ ಧನ್ಯವಾದಗಳನ್ನ ಹೇಳೋದಕ್ಕೆ ನನಗೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ನನ್ನ ಒಂದು ನೋವಿನ ಸಮಯದಲ್ಲಿ ನೀವೆಲ್ಲರೂ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಬಹಳಷ್ಟು ಜನ ನನಗೆ ಪರ್ಸ್ನಲ್ ಆಗಿರುವಂಥ ನಂಬರ್ಗೆ ಫೋನ್ ಮಾಡಿದ್ದೀರಾ. ಜೊತೆಗೆ ಅಲ್ಲೂ ಸಹಿತ ಗೊತ್ತಿದ್ದವರು ನಿಮ್ಗೆ ನನಗೆ ಸಮಾಧಾನ ಮಾಡಿದ್ದೀರಾ, ಗೊತ್ತಿಲ್ಲದೆ ಇರೋರು ಯಾಕೆ ವಿಡಿಯೋ ಹಾಕಿಲ್ಲ, ಏನಾಗೈತಿ, ಇಷ್ಟು ದಿನ ಆಯ್ತು ವಿಡಿಯೋ ಹಾಕಿದೆ ಅಂತ ಹೇಳೋದು ಪ್ರಶ್ನೆ ಮಾಡೋದರಿದ್ದೀರಿ. ಅವರಿಗೆಲ್ಲರಿಗೂ ಇವತ್ತು ನಾನು ಉತ್ತರ ಕೊಡ್ತೀನಿ. ಏನಪ್ಪ ಅಂತ ಹೇಳೋದು, ಹಂಗೆ ನಾನು ಪಟ್ಟ 2 ವರ್ಷ, 1.5-2 ವರ್ಷದಿಂದ ನಮ್ಮ ಅಪ್ಪಾಜಿನ ನಾನು ಬದುಕಿಸ್ಕೊಳೋದಕ್ಕೆ ಮಾಡಿದಂಥ ಹೋರಾಟ ಅಷ್ಟಿಷ್ಟಲ್ಲ. ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನಮ್ಮ ಅಪ್ಪಾಜಿ ನನ್ನ ಕೈಯಿಂದ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಹೇಳೋದಕ್ಕೆ ಭಾಳ ನಮ್ಮದು ಬೇಜಾರಾಗುತ್ತೆ. ಗೊತ್ತಿದ್ದವರು ಕೇಳ್ತಿದ್ರು, ಯಾಕೆ ನೀವು ಪ್ರತಿ ಸರ್ತಿ ನಾವು ಫೋನ್ ಮಾಡಿದಾಗ ನೀವು ಹಾಸ್ಪಿಟ್ಲಾಗ ಅದೀನಿ ಅಂತೀರಿ, ನಿಮ್ಮ ಅಪ್ಪಾಜಿಗೆ ಏನಾಗೈತಿ, ಜೊತೆಗೆ ನಿಮಗೆ ಅಣ್ಣ ತಮ್ಮ ಯಾರೂ ಇಲ್ಲ ಅಂತ ಹೇಳೋದು. ಮತ್ತು ಕೇಳಿದವರಿದ್ದೀರಿ ಅದರ ಸಿಂಪ್ಟಮ್ಸ್ ಏನು ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳೋದು. ನಮ್ಮ ಅಪ್ಪಾಜಿಗೆ ಕ್ಯಾನ್ಸರು 4th ಸ್ಟೇಜಲ್ಲಿತ್ತು. ಟೈಮ್ ಮುಗಿದು ಹೋಗಿತ್ತು ನಮ್ಮ ಅಪ್ಪಾಜಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ. ಅದೊಂದು ನೋವಿನ ಸಂಗತಿ. ನನಗೆ ತಮ್ಮ ಒಬ್ಬನ ಇದ್ದಾನ, ಆದರೆ ಅವನಿಗೆ ಹೊರಗೆ ಹೋದ್ರೆ ಯಾವುದೇ ರೀತಿ ಒಂದು ಫೇಸ್ ಮಾಡೋವಂಥ ಬುದ್ಧಿಶಕ್ತಿ ಅವನ ಹತ್ರ ಇಲ್ಲ. ಅದಕ್ಕೋಸ್ಕರ ಎಲ್ಲ ಜವಾಬ್ದಾರಿ ಒಂದು ಹಿರಿ ಮಗಳಾಗಿ ನನ್ನ ಮೇಲೆ ಬಿತ್ತು. ಆ ಜವಾಬ್ದಾರಿನ ನಾನು ಇಲ್ಲಿವರೆಗೂ ನಿಭಾಯಿಸ್ಕೊಳ್ತಾ ಬಂದಿದ್ದೀನಿ. ಇದಕ್ಕೆ ಸಿಂಪ್ಟಮ್ಸ್ ಏನಪ್ಪ ಅಂತ ಅಂದ್ರೆ, ನಾವು 2 ವರ್ಷದಿಂದ ನಮ್ಮ ಅಪ್ಪಾಜಿಗೆ ನಾವು ಹಾಸ್ಪಿಟ್ಲಿಗೆ ತೋರಿಸ್ಕೊತಾನೆ ಬಂದ್ವಿ. ಫಸ್ಟಿಗೆ ನಮ್ಮ ಅಪ್ಪಾಜಿಗೆ ಫಸ್ಟಿಗೆ ಜ್ವರ ಬರ್ತಾಯಿದ್ವು. ಅವೇನು ಕಾಮನಾಗಿ ಜ್ವರ ಬರ್ತಾ ಇರ್ತಾವಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಜ್ವರ ಕಡಿಮೆ ಆದವು. ಅದರ ನಂತರ ಯೂರಿನ್ ಪಾಸ್ ಆಗೋದು ಪೂರ್ತಿಯಾಗಿ ಒಂದು ಸ್ವಲ್ಪನೂ ಬಿಟ್ಟು ಬಿಡದೇನೆ ಯೂರಿನ್ ಪಾಸ್ ಆಗ್ತಾಯಿತ್ತು. ಅವಾಗಲೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. 4 ದಿನ ಅಡ್ಮಿಟ್ ಮಾಡಿಕೊಂಡು ಮತ್ತೆ ಕರ್ಕೊಂಡು ಹೋದ್ವಿ. ಅದು ಕಡಿಮೆ ಆಯಿತು. ಅದು ಆದಮೇಲೆ ಲೂಸ್ ಮೋಷನ್ ಶುರುವಾಯಿತು. ಲೂಸ್ ಮೋಷನ್ ಶುರುವಾದ್ಮೇಲೂ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ, ಅಡ್ಮಿಟ್ ಮಾಡಿದ್ವಿ 4 ದಿನ. ಅಲ್ಲಿಗೂ ಅದು ಲೂಸ್ ಮೋಷನ್ ಕಡಿಮೆ ಆಯಿತು. ಮತ್ತು ನಾವು ಮನೆಗೆ ಕರ್ಕೊಂಡು ಹೋದ್ವಿ. ಕೊನೆಗೆ ಏನಪ್ಪ ಅಂತ ಅಂದ್ರೆ, ಮೈ ಮೇಲಿರುವಂಥ ಸ್ಕಿನ್ನು, ಡೆಡ್ ಸ್ಕಿನ್ ಅಂತ ಇರುತ್ತಲ್ಲ, ಮೈ ಮೇಲಿರುವಂಥ ಸ್ಕಿನ್ನು, ಚರ್ಮ ಏನೈತಿ, ಈ ಹಾವಿನ ಪೊರೆ ಹೆಂಗೆ ಬಿಡುತ್ತಾ ಆ ರೀತಿಯಾಗಿರುವಂಥ ಮೈ ಮೇಲೆ ಎಲ್ಲ ಸ್ಕಿನ್ನು ಕಿತ್ಕೊಂತ ಬಂತು. ಪ್ರತಿಯೊಂದು ಮೂಲೆನೂ ಅವ್ರಿಗೆ ಬಿಡಲಿಲ್ಲ. ಪೂರ್ತಿ ಇಡೀ ದೇಹದ ಒಂದು ಸ್ಕಿನ್ನು ಹೋಯಿತು. ಮತ್ತು ಒಂದು ಹೊಸ ಚರ್ಮ ಅವರಿಗೆ ಬಂತು. ಅಂದರೆ ಅವ್ರಿಗೇನು ಗಾಯ ಆಗಿರಲಿಲ್ಲ, ಸುಮ್ಮನೆ ಅದು ಸ್ಕಿನ್ ಎಲ್ಲಿ ಸ್ಕಿನ್ ಇತ್ತು ಅದು ಸುಮ್ಮನೆ ಕಿತ್ಕೊಂತ ಹೋತು. ಮತ್ತು ಒಳ್ಳೆಯವರು ನಾರ್ಮಲ್ ಆಗಂಗಾದ್ರು. ಹಿಂಗಾದಾಗ ಅದನ್ನು ನಾವು ಡಾಕ್ಟ್ರಿಗೆ ಕೇಳಿದಾಗ ಏನೋ ಒಂದು ಈ ರೀತಿ ಆಗುಂತೈತಿ, ಸ್ಕಿನ್ ಎಲ್ಲ ಸುಲ್ಕೊಂತ ಹೋಗುಂತೈತಿ, ಮೈ ಮೇಲೆ ಚರ್ಮ ಎಲ್ಲ ಸುಲಿಯಾಗುಂತೈತಿ ಅಂತ ಡಾಕ್ಟ್ರಿಗೆ ಕೇಳಿದಾಗ ಡಾಕ್ಟ್ರು ಯಾವುದೋ ಒಂದು ಟ್ಯಾಬ್ಲೆಟಿನ, ಅಂದರೆ ಈಗಾಗಲೇ ನಾವು ಹಾಸ್ಪಿಟ್ಲಿಗೆ ತೋರಿಸ್ತಾನೆ ಇದ್ವಿ, ಜ್ವರ ಬಂತು, ಆಮೇಲೆ ಲೂಸ್ ಮೋಷನ್ ಆಯಿತು, ಆಮೇಲೆ ಯೂರಿನ್ ಪಾಸ್ ಆಗೋದು, ಇದಕ್ಕೆಲ್ಲ ನಾವು ಹಾಸ್ಪಿಟ್ಲಿಗೆ ತೋರಿಸಿದಾಗ ಏನಾದರೂ ಟ್ಯಾಬ್ಲೆಟಲ್ಲಿ ಏನಾದರೂ ಒಂದು ರಿಯಾಕ್ಷನ್ ಇರ್ಬೋದು, ಅದ್ರ ಸಂಬಂಧ ಹಂಗೆ ಏನಾರ ಆಗಿರ್ಬೋದು ಅಂತ ಹೇಳಂತಂದರು. ಅಂದಾಗ ನಾವು ಅಲ್ಲಿಗೂ ಅದೆಲ್ಲ ಕ್ಲಿಯರ್ ಆಯಿತು. ಅಲ್ಲಿಗೆ ನಾವು ಸುಮ್ಮನಾದ್ವಿ. ಆದರೂ ನಾವು ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತೀವಿ. ಇದಕ್ಕೆ ನಮ್ಮ ಅಪ್ಪಾಜಿಗೆ ಒಂದಿನ ಆರಾಮಿದ್ರೆ ಒಂದಿನ ಆರಾಮ ಇರ್ತಾ ಇರಲಿಲ್ಲ. ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಡಾಕ್ಟ್ರು ಏನೋ ಒಂದು ಅವರಿಗೆ ಡೌಟ್ ಬಂದು ಒಂದು ಸ್ಕ್ಯಾನಿಂಗ್ ಮಾಡಿಸೋಣ, ಸಿಟಿ ಸ್ಕ್ಯಾನಿಂಗ್ ಅಂತ ಹೇಳಿದ್ರು. ಸಿಟಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನಮ್ಮ ಒಂದು ದುರಾದೃಷ್ಟಕ್ಕೆ ಆ ಸಿಟಿ ಸ್ಕ್ಯಾನಲ್ಲೂ ಸಹಿತ ಏನೂ ಕಂಡು ಬರಲಿಲ್ಲ. ಆವಾಗಲೇ ನಮ್ಮ ಅಪ್ಪಾಜಿಗೆ ಒಂದು ಗುಳ್ಳೆ ರೀತಿ ಆಗಿತ್ತು ಒಳಗೆ. ನಮ್ಮ ಅಣ್ಣ ಒಬ್ಬರು ಡಾಕ್ಟರ್ ಅದಾರ, ಮನೆಗೆ ಬಂದರು. ಆವಾಗ ಇಲ್ಲಪ್ಪ ಹಿಂಗಾಗೈತೆ ನನಗಿಲ್ಲ, ಇಷ್ಟೆಲ್ಲ ಅಂತೂ ಈಗ ಹಾಸ್ಪಿಟ್ಲಿಗೆ ಅಂತೂ ತೋರಿಸಿದ್ವಿ, ಈಗೆಲ್ಲ ಆರಾಮಾಗೈತಿ, ಈಗ ಇರೋದು ಇಲ್ಲೇನೋ ಒಂದು ಸಣ್ಣದೊಂದು ಗುಳ್ಳೆ ಆದಂಗೆ ಆಗೈತೆ ನನಗೆ ಅಂತ ಹೇಳೋದು ನಮ್ಮ ಅಣ್ಣಗೆ ತೋರಿಸಿದಾಗ ನಮ್ಮ ಅಣ್ಣ ಅದನ್ನು ನೋಡಿದ್ರು. ನೋಡಿ ಆದಮೇಲೆ ಅವ್ನಿಗೇನು ಡೌಟ್ ಅಂತ ಗೊತ್ತಿಲ್ಲ. ಡಾಕ್ಟ್ರದ್ದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ನೀವು ಭೇಟಿ ಆಗ್ರಿ ಅಂತ ಹೇಳಿದರು. ಅವತ್ತು ನಾವು ಹೇಳಿದ ಮರುದಿನ ನಾವು ಅಪ್ಪಾಜಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಇಲ್ಲಿ ಗದಗಲ್ಲಿ ಬಾಬಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಐತಿ, ಅದ್ರ ಕುಂದಾಪುರ ಸರ್ ಡಾಕ್ಟರ್ ಅಂತ ಅಂದಿದ್ದಾರೆ. ಅಲ್ಲಿ ಹೋಗಿ ನೀವು ಭೇಟಿ ಆಗ್ರಿ, ಅಲ್ಲಿ ನಿಮಗೆ ಅವರೆಲ್ಲ ಏನನ್ನೋದು ಸಜೆಸ್ಟ್ ಮಾಡ್ತಾರ ಅಂತ ಅಂದರು. ಹಾಗಾಗಿ ಮಾರನೇ ದಿನ ನಾವು ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟ್ಲಿಗೆ ಬಂದಾದಮೇಲೆ ಹೋದ ವರ್ಷ ಜುಲೈ 6ನೇ ತಾರೀಕು ನಾವು ಬಂದಿದ್ದು. ಈ ಹಿಂದೆ ನಾವು 1 ವರ್ಷದಿಂದನೂ ನಾವು ಅದೇ ಇದು ಏನದು ಹಾಸ್ಪಿಟ್ಲಿಗೆ ಓಡಾಡೋದಂತೂ ತಪ್ಪಿದ್ದಿಲ್ಲ. ಅದು 1 ವರ್ಷದಿಂದನೂ ನಮಗೆ ನಮ್ಮ ಅಪ್ಪಾಜಿಗೆ ಜ್ವರ ಅಂತ ಆಯಿತು, ಇವೆಲ್ಲ ಸಿಂಪ್ಟಮ್ಸನ್ನು ಏನು ಹೇಳಿದೆ, ಇವೆಲ್ಲ ಈ ಕ್ಯಾನ್ಸರ್ ಬರೋದಕ್ಕೋಸ್ಕರ ಆಗಿರುವಂಥ ಒಂದು ಸಿಂಪ್ಟಮ್ಸು. ಇವೆಲ್ಲ ನಮಗೇನು ನಿಜವಾಗ್ಲೂ ಗೊತ್ತಾಗಲಿಲ್ಲ. ಆ ಡಾಕ್ಟ್ರಿಗೂ ಅದು ಗೊತ್ತಾಗಲಿಲ್ಲ ಹಿಂಗೆ ಅಂತ ಹೇಳಂದು. ಅವರು ಟ್ರೀಟ್ಮೆಂಟ್ ಮಾಡ್ಕೊತಾನೆ ಬಂದರು, ಆ ಟ್ರೀಟ್ಮೆಂಟ್ ಮಾಡಿಸ್ತಾನೆ ಬಂದ್ವಿ. ಕೊನೆಯ ಪಕ್ಷಕ್ಕೆ ಇಲ್ಲಿಗೆ ಬಂದು ನಿಂತ್ಕೊಂಡ್ವಿ ನಾವು. ಇಲ್ಲಿ ಬಂದು ಡಾಕ್ಟ್ರಿಗೆ ಭೇಟಿ ಆದ್ವಿ. ಡಾಕ್ಟ್ರಿಗೆ ಭೇಟಿ ಆದಮೇಲೆ ಇಲ್ಲೊಂದು ಸ್ಕ್ಯಾನಿಂಗ್ ಮಾಡ್ಬೇಕು ನಾವು. ಸ್ಕ್ಯಾನಿಂಗು ಆಮೇಲೆ ಬ್ಲಡ್ ಟೆಸ್ಟು ಮಾಡಿಸಿ ಆದಮೇಲೆ ನಾವು ಏನು ಅನ್ನೋದು ಹೇಳ್ತೀವಿ ಅಂತ ಹೇಳಿದರು. ಅಷ್ಟಾದಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ಆಮೇಲೆ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನಮ್ಮ ತಾಯಿ ಮತ್ತು ನಾನು ಇಬ್ಬರು ಹಾಸ್ಪಿಟ್ಲಿಗೆ ಬಂದಿದ್ದು. ನಾನು ಹಾಸ್ಪಿಟ್ಲಿಗೆ ಒಳಗೆ ಡಾಕ್ಟ್ರ್ ಹತ್ರ ಹೋದಾಗ ಯಾವಾಗಲೂ ನಮ್ಮ ತಾಯಿ ನಾನು ಕರ್ಕೊಂಡು ಹೋಗ್ತಿರಲಿಲ್ಲ, ನಾನೇ ಒಬ್ಬಕ್ಕೆ ಹೋಗಿ ನಾನು ತೋರಿಸ್ಕೊಂಬರ್ತಿದ್ದೆ. ಹಾಗೆ ಅವರು ಒಂದು 5-6 ಗಂಟೆಗೆ ನೀವು ಈ ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ತೈತಿ, ಆ ರಿಪೋರ್ಟ್ ನೀವು ತೊಗೊಂಡು ಹೋಗ್ಬೋದು ಬಂದು ಅಂತ ಹೇಳಂದ್ರು. ಅಷ್ಟಾದಮೇಲೆ ನಮ್ಮಮ್ಮನ ನಮ್ಮ ಅಪ್ಪಾಜಿನ ನಮ್ಮ ಮನೆಗೆ ಬಿಟ್ಟು ಮತ್ತೆ ನನ್ನ ಮನೆಗೆ ವಾಪಸ್ ಬಂದಾದಮೇಲೆ ಸಾಯಂಕಾಲ ನಮ್ಮ ಮನೆಯವರು ನಾನು 6 ಗಂಟೆ ಸುಮಾರಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅದನ್ನ ಒಂದು ರಿಪೋರ್ಟನ್ನು ಇಸ್ಕೊಳಕ್ಕೆ ಹೋದಾಗ ಡಾಕ್ಟ್ರ್ ಹೇಳಿರುವಂಥ ಒಂದು ಮಾತಂದ್ರೆ, ಒಂದು ಬರಸಿಡಿಲು ಬಡ್ದಂಗಾಗಿತ್ತು ಆ ಒಂದು
ವಿಷಯನ ನಾವು ಕೇಳಿದಾಗ ಕ್ಯಾನ್ಸರು ಪೂರ್ತಿಯಾಗಿ ಭಾಳನ ಅವರಿಗೆಲ್ಲ ಆಮೇಲೆ ಎಲ್ಲ ಕತ್ತುಭಾಗ ಎಲ್ಲ ಅದು ಪೂರ್ತಿ ಲಂಗ್ಸ್ಗೆಲ್ಲ ಎಫೆಕ್ಟ್ ಆಗೈತಿ, ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟೈತಿ. ಹಾಗಾಗಿ ಇದು 4th ಸ್ಟೇಜು ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು, ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಂತ ಹೇಳಂದು ಡಾಕ್ಟರ್ ಹೇಳಿದರು. ಇದು ಯಾವುದಕ್ಕಪ್ಪ ಬಂದಿದ್ದು ಅಂದ್ರೆ ನಮ್ಮ ಅಪ್ಪಾಜಿ ಏನದು ಬೀಡಿ ಸೇರ್ತಿದ್ರು, ಭಾಳ ಅಂದ್ರೆ ಭಾಳನ ಬೀಡಿ ಸೇರ್ತಿದ್ರು. ಹಾಗಾಗಿ ನಾವು ಅವಾಗ ಹೇಳ್ತಿದ್ವಿ ಅದನ್ನು ಬಿಟ್ಬಿಡ್ರಿ ಅಂತ ಹೇಳಂದು. ಆದರೆ ಅವರು ಅದೊಂದು ಚಟ ಆಗಿಬಿಟ್ಟಿತ್ತು ಅವರಿಗೆ, ಅದನ್ನು ಬಿಡೋಕೆ ಆಗಲಿಲ್ಲ ಅವರಿಗೆ. ಕೊನೆಗೆ ಈ ಒಂದು ಹಂತಕ್ಕೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಂತು. ಬಹುಶಃ ನಮ್ಮ ಅಪ್ಪಾಜಿ ನಾವು ಫಸ್ಟಿಗೇನೋ ನಮಗೇನಾರು ಗೊತ್ತಾಗಿತ್ತು ಅಂತಂದರೆ ಈ ಒಂದು ಸಣ್ಣ ಸಿಂಟಮ್ಸ್ ಈ ರೀತಿಯಾಗಿ ಬರ್ತಾವೆ ಅಂತಂದಿದ್ರು. ಅವಾಗಲೇ ಏನಾದರೂ ತೋರಿಸಿದ್ರೆ ನಮಗೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ ಏನಾದರೂ ನಮಗೆ ಗೊತ್ತಾಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಲಾಸ್ಟ್ 4th ಸ್ಟೇಜಿಗೆ ಬಂದು ನಿಂತೈತೆ ಅಂತ ಅಂದಾಗ ನಮಗೇನು ಮಾಡಬೇಕು ಅಂತ ಹೇಳೋದು ಗೊತ್ತಾಗಲಿಲ್ಲ. ಡಾಕ್ಟ್ರ್ ಹೇಳಿದರು ಭಾಳಷ್ಟು ದಿನ ಅವ್ರನ್ನ ಬದುಕಿಸ್ಕೊಳಕ್ಕಾಗಂಗಿಲ್ಲ, 6 ತಿಂಗಳು ಇಲ್ಲ 1 ವರ್ಷ ಅಷ್ಟ ಅಂತ ಹೇಳಿದ್ರು. ಹೇಳಿದಾಗ ನಮಗೆ ಏನು ಮಾಡಬೇಕು ಅಂತ ಹೇಳೋದು ಗೊತ್ತಾಗಲಿಲ್ಲ. ನಮ್ಮ ತಾಯಿಗೆ ಇದನ್ನು ಹೇಳಕ್ಕೆ, ನಮ್ಮ ತಾಯಿ ಹಾರ್ಟ್ ಪೇಷಂಟು, ಸ್ಟಂಟ್ ಹಾಕಿ ಆದಮೇಲೆ ಮತ್ತೆ ಹಾರ್ಟಲ್ಲಿ ಬ್ಲಾಕ್ ಆಗೈತಿ ಅಂತ ಹೇಳೋದು, ಬೈಪಾಸ್ ಸರ್ಜರಿ ಮಾಡಿಸಿದ್ವಿ. ಹಾಗಾಗಿ ನಮ್ಮ ತಾಯಿಗೆ ವಿಷಯ ಹೇಳಂಗಿದ್ದಿದ್ದಿಲ್ಲ ನಾವು. ಹಾಗಾಗಿ ಮತ್ತೆ ನಾವು ಹೊರಗೆ ಬಂದು ರಿಪೋರ್ಟ್ ತೊಗೊಂಡು ನಮ್ಮ ಅಣ್ಣ ಡಾಕ್ಟರ್ ಅದಾನ ಅಂದ್ವಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಅಣ್ಣನ ಹತ್ರ ತೋರಿಸಿ, ಇಲ್ಲಮ್ಮ ಇದು ಭಾಳನೇ ಇದಾಗೈತಿ, ನೋಡೋಣ ಏನಾಗುತ್ತೆ ಅಂತ ಹೇಳೋದು, ಟ್ರೀಟ್ಮೆಂಟ್ ಮಾಡ್ಸೋಣ, ನಾವು ನಿನ್ನ ಜೊತೆಗೆ ಅದೀವಲ್ಲ ಅಂತ ಹೇಳೋದು. ಅವನು ಧೈರ್ಯ ತುಂಬಿದ. ಅದನ್ನು ತೊಗೊಂಡು ನಾವು ಮತ್ತೆ ಮನೆಗೆ ಹೋದ್ವಿ. ಮನಸ್ಸಿನಲ್ಲಿ ಎಷ್ಟೋ ನೋವಿದ್ರು. ನಮ್ಮ ಅಪ್ಪಾಜಿ ಎದುರಿಗೆ ನಮ್ಮ ತಾಯಿ ಎದುರಿಗೆ ಹೇಳಿದ್ದು, ಈಗಿನೂ ಇದು ಕ್ಯಾನ್ಸರ್ ಅಂತ ಹೇಳಿಲ್ಲ, ಏನೋ ಒಂದು ಹದಗಡ್ಲೆ ಆದಂಗೆ ಆಗೈತಂತ, ಅದಕ್ಕೆ ಅವರು ಟ್ರೀಟ್ಮೆಂಟ್ ಮಾಡ್ತಾರ ಅಂತ ಹೇಳಂದು ನಾವು ಮನೇಲಿ ಹೇಳಿದ್ದು. ಕೊನೆಗೆ ಮನೆಗೆ ಬಂದು ಎಷ್ಟಾಗ್ತೆ ಅಂದ್ರೆ ನನ್ನ ಮನಸ್ಸಲ್ಲಿರುವಂಥ ನೋವನ್ನೆಲ್ಲ ನಾವು ಹೊರಗೆ ಹೋಗ್ಬೇಕು. ಯಾಕಂತಂದರೆ ಕ್ಯಾನ್ಸರ್ ಅನ್ನೋದೊಂದು ದೊಡ್ಡ ಮಹಾಮಾರಿ ರೋಗ ಅಂತ ಹೇಳೋಂಥದ್ದು ನಮಗೆ ಗೊತ್ತಾಯ್ತು. ಟ್ರೀಟ್ಮೆಂಟ್ ಐತಿ ಅಂತಾನು ಗೊತ್ತು, ಆದರೂ 6 ತಿಂಗಳಿಂದ 1 ವರ್ಷ ಅಂತ ಟೈಮ್ ಕೊಟ್ಟಿದ್ರಲ್ಲ, ಅದನ್ನು ನನ್ನ ಕಡೆಯಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ಭಾಳ ನೋವುಪಟ್ಟೆ. ಯಾರಿಗೂ ಹೇಳೋಂಗಿರಲಿಲ್ಲ. ಅದನ್ನು ಹೇಳಿ ನೋವನ್ನು ಹೊರಗೆ ಹಾಕೋಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಇದ್ರೆ ಹೇಳ್ತಿದ್ದೆ. ಮತ್ತು ನಮ್ಮ ಅಣ್ಣಂಗೆ ಗೊತ್ತು. ನಮ್ಮ ಒಂದು ಫ್ಯಾಮಿಲಿ ಒಳಗೆ ಅಂದರೆ ಒಂದು 5-6 ಜನರಿಗೆ ಈ ವಿಷಯ ಗೊತ್ತಾಯ್ತು. ಆದರೆ ಪ್ರತಿ ಸಲ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರೋದು ನಾನು. ನಮ್ಮ ತಮ್ಮ ಅಷ್ಟು ತಿಳುವಳಿಕೆ ಇಲ್ದವಾಗಿದ್ದರಿಂದ ನಾನು ಹೋಗ್ಬೇಕಾಗಿತ್ತು, ನಾನು ಬರಬೇಕಾಗಿತ್ತು ಹಾಸ್ಪಿಟ್ಲಿಗೆ. ಅವತ್ತಿಂದ ನಮ್ಮ ಒಂದು ಈ ಹಾಸ್ಪಿಟ್ಲ್ ಜರ್ನಿ ಅನ್ನೋದು ಶುರುವಾಗಿತ್ತು. ಇವತ್ತಿಗೆ ಒಂದು ಸ್ಟಾಪ್ ಆಗಿತ್ತು. ಏನೋ ಒಂದು ಖುಷಿ ವಿಷಯ ಆದರೆ ಏನಾದರೂ ಹೇಳ್ಕೊಬೋದು. ಇದನ್ನೆಲ್ಲ ಯಾಕೆ ನಿಮ್ಮಿದ್ರೆ ಹೇಳಕೊಂತೀನಪ್ಪ ಅಂದ್ರೆ, ಭಾಳಷ್ಟು ಜನ ನನಗೆ ನೀವು ಬರೀ ಹಾಸ್ಪಿಟ್ಲಲ್ಲೇ ಇರ್ತೀರಿ, ಮತ್ತು ಅಣ್ಣ ತಮ್ಮ ಇಲ್ಲ, ಜೊತೆಗೆ ನಿಮ್ಮ ಪರಿಗೆ ಏನಾಗಿತ್ತು, ಆಮೇಲೆ ಅದು ಸಿಂಪ್ಟಮ್ಸ್ ಏನು ಅಂತ ಹೇಳಂದು ಕೇಳಿದವರಿಗೆ ಇದರಿಂದ ನಾನು ಉತ್ತರ ಅಂತ ಹೇಳ್ತೀನಿ. ಆಮೇಲೆ ಇದು ಒಂದು ನನಗೆ ನೆನಪಾಗಿ ಉಳಿತೈತಿ. ಈ ಒಂದು ನಾನು ವಿಡಿಯೋ ಮಾಡೋ ಆಗಿದ್ದು ನಾನು ಕೊನೆವರೆಗೂ ಇದು ನೆನಪಾಗಿ ನನಗೆ ಉಳಿತೈತಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಾಕಂತೀನಿ. ಜೊತೆಗೆ ತಂದೆ ತಾಯಿ ಸೇವೆ ಎಷ್ಟು ಮಾಡಿದ್ರು ಕಡಿಮೆನೇ ಏನು ನನ್ನ ಒಂದು ಅನಿಸಿಕೆ. ಅವತ್ತು ನಮ್ಮ ಅಪ್ಪಾಜಿಗೆ ನಾನು ಅವತ್ತು ಅದೆಲ್ಲ ಮುಗಿಸಾದ್ಮೇಲೆ ಮತ್ತೆ ನಮಗೆ ಒಂದು ಬಯಾಪ್ಸಿ ಮಾಡೋಣ ಅಂತ ಅಂದರು. ಅವತ್ತಿನ ದಿನ ಭಾಳನ ಅತ್ತೆ ನಾನು. ಯಾಕಂತಂದ್ರೆ ನಮ್ಮ ಅಪ್ಪಾಜಿದು ಅಪ್ಪ ಅಂದ್ರೆ ಸಾಕು, ನಾನು ಅದೀನಿ ಮಕ್ಕಳ ಅಂತ ಹೇಳಂದು ನಮಗೆ ಧೈರ್ಯ ತುಂಬ್ತಿದ್ರು. ಧೈರ್ಯ ತುಂಬ ಅಪ್ಪ ಇರಬೇಕು, ಹುಲಿ ಅಂತ ಅಣ್ಣ ತಮ್ಮ ಇರಬೇಕು ಅಂತ ಅಂತಾರೆ. ಆದ್ರೆ ನಮಗೆ ಇಲ್ಲಿರೋದು ಅಪ್ಪ ಧೈರ್ಯ ಕೂಡ, ಅಪ್ಪ ಕುಸಿದು ಬೀಳಾಕೊಂತಾರೆ. ತಮ್ಮ ನೋಡಿದ್ರೆ ಜಾಣ ಇಲ್ಲ ಅನ್ನೋ ಒಂದು ಸಂಟ ನೋವು ನನ್ನ ಹತ್ರ ಇತ್ತು. ಹಾಗಾಗಿ ನನ್ನಲ್ಲೇ ನಾನು ನೋವನ್ನು ನುಂಗ್ಕೊಂಡು ಎಲ್ಲಿವರೆಗೂ ಬಂದ್ವಿ ಅಂತ ಅಂದರೆ, ಕೊನೆ ನಮ್ಮಪ್ಪ ಹೋಗೋವರೆಗೂ ಆ ನೋವನ್ನು ನಾವು ನುಂಗ್ಕೊಂಡು ಬಂದ್ವಿ. ಕೊನೆಗೆ ಬಯಾಪ್ಸಿ ಮಾಡಿದ್ವಿ. ಬಯಾಪ್ಸಿ ಮಾಡಿ ಆದಮೇಲೆ ಫಸ್ಟಿಗೆ ರೇಡಿಯೇಷನ್ ಮಾಡಿಸ್ಬೇಕು ಅಂತ ಅಂದರು. ಆಯಿತು ಅಂತ ಹೇಳಂದು ಒಂದು 8 ರೇಡಿಯೇಷನನ್ನು ಮಾಡಿಸಿದ್ವಿ ನಮ್ಮ ಅಪ್ಪಾಜಿ ನಾವು. ರೇಡಿಯೇಷನ್ ಮಾಡಿಸಾದ್ಮೇಲೆ ಕಿಮೋಥೆರಪಿ ಕೊಡಬೇಕು ಅಂತ ಅಂದರು. ಅಷ್ಟು ನಮ್ಮ ಮಧ್ಯಕ್ಕೆ ಅಷ್ಟಷ್ಟು ಅವ್ರು ಸ್ವಲ್ಪನೂ ಹುಷಾರಾಗೇ ಇರ್ತಿರ್ಲಿಲ್ಲ. ಒಂದು ಜ್ವರ ಅಂತ ಬರ್ತಿತ್ತು, ಒಂದು ಲೂಸ್ ಮೋಷನ್ ಅಂತ ಆಗ್ತಿತ್ತು, ಆಮೇಲೆ ಏನಾದರೂ ಒಂದು ಇದ್ದೇ ಇರೋದು. ಹಾಸ್ಪಿಟ್ಲ್ ಅಂತೂ ಒಂದು ಸ್ವಲ್ಪನೂ ನಾವು ಯಾವತ್ತೂ ಒಂದು ಈ ಒಂದು ಕ್ಯಾನ್ಸರ್ ಅಂತ ಹೇಳಂದ್ರೆ ನಮಗೆ ಗೊತ್ತಾದಾಗಿಂದ ಒಂದು ಹಾಸ್ಪಿಟ್ಲ ಮನೆ ಆದಂಗೆ ಆಗಿತ್ತು ನಮಗೆ. ರೇಡಿಯೇಷನ್ ಮಾಡಿಸ್ಕೊಂಬಂದು ಪ್ರತಿದಿನ ಹುಬ್ಳಿಗೆ ಹೋಗಬೇಕಿತ್ತು. ಹುಬ್ಳಿಯಲ್ಲಿ ರೇಡಿಯೇಷನ್ಗೆ ಕೊಟ್ಟಿದ್ದು ನವನಗರದಲ್ಲಿ ಹಾಸ್ಪಿಟ್ಲ್ ಐತಿ. ಪ್ರತಿದಿನ 5 ಗಂಟೆಗೆ ಅವ್ರು ಟೈಮ್ ಕೊಟ್ಟಿದ್ರು. ಹಾಗಾಗಿ ನಾವು ಇಲ್ಲಿಂದ 3 ಗಂಟೆಗೆ ಬಿಡ್ತಿದ್ವಿ. 3 ಗಂಟೆಯಿಂದ 5 ಗಂಟೆ ಒಳಗೆ ಅವ್ರಿಗೆ ಹೋಗಿ ರೇಡಿಯೇಷನ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರಬೇಕಿತ್ತು. ನಮ್ಮಪ್ಪನಿಗೆ ಏನೋ ಒಂದು ಧೈರ್ಯ, ನಾನು ಬದುಕ್ತೀನಿ, ನನಗೆ ಈಗ ಸ್ಟಾರ್ಟ್ ಆಗೈತಿ ಹಂಗಾರೆ. ಏನಂದರೆ ಅಲ್ಲಿವರೆಗೂ ಅವರಿಗೆ ಕ್ಯಾನ್ಸರ್ ಅಂತ ಹೇಳಂತೂ ಗೊತ್ತಿರಲಿಲ್ಲ. ಯಾವಾಗ ಆ ಒಂದು ನವನಗರದ ಹಾಸ್ಪಿಟ್ಲಿಗೆ ಹೋಗಿದ್ವಿ, ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿಬಿಟ್ಟಿದ್ರಲ್ಲಿ. ಆ ಒಂದು ಬೋರ್ಡ್ ಹಾಕಿದಾಗ ನಮ್ಮ ಅಪ್ಪಾಜಿಗೆ, ನಮ್ಮಮ್ಮಂಗೆ ಗೊತ್ತಾಗಿದ್ದು ಇವರಿಗೆ ಕ್ಯಾನ್ಸರ್ ಐತಿ ಅಂತ ಹೇಳಿ. ಅಲ್ಲಿವರೆಗೂ ನಾವು ಅದನ್ನ ಗೊತ್ತು ಮಾಡಿಕೊಟ್ಟಿರಲಿಲ್ಲ. ಅಂದರೆ ಬಯಾಪ್ಸಿ ಆಗಿ 15 ದಿನ ಆದಮೇಲೆ ನಮಗೆ ಈ ರೇಡಿಯೇಷನ್ ಅಂತ ಹೇಳೋದು ಕಳಿಸಿರೋದು. ಈಗ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಕ್ಯಾನ್ಸರ್ ಅಂತ ಹೇಳೋದು ಗೊತ್ತಾಯ್ತು. ನಮ್ಮಮ್ಮ ಅವತ್ತೇ ಎದೆ ಹೊಡೆದ್ರು. ಅವತ್ತು ಅವರು ಭಯ ಪಟ್ಕೊಂಡ್ರು, ನನಗೆ ಕ್ಯಾನ್ಸರ್ ಐತಿ ಅಂತ ಹೇಳಂದು. ಆದರೂ ಇದು ಫಸ್ಟ್ ಸ್ಟೇಜಿಗೆ ಐತಿ, ಇನ್ನೂ ಈಗ ಸ್ಟಾರ್ಟ್ ಆಗೈತಿ, ಏನೂ ಆಗಂಗಿಲ್ಲ, ಆರಾಮಾಗುತ್ತಾ ಅಂತ ಹೇಳಂದು ನಮ್ಮ ಅಪ್ಪಂಗೂ ಮತ್ತು ನಮ್ಮಮ್ಮಗೂ ನಾವು ಧೈರ್ಯ ತುಂಬ್ಕೊತಾನೆ ಬಂದ್ವಿ. ಪ್ರತಿದಿನ 8 ರೇಡಿಯೇಷನ್ ಆದಮೇಲೆ ಕೀಮೋಥೆರಪಿ ಮಾಡಬೇಕು ಅಂತ ಹೇಳಂದು ಒಬ್ಬ ಶನಿವಾರಕ್ಕೊಂದು ಸರ್ತಿ ಒಬ್ಬ ಡಾಕ್ಟರ್ 7 ಗಂಟೆ ಅಂದರೆ ಡಾಕ್ಟರ್ ಬರ್ತಿದ್ರು. ನೀವು ಸರಿಸುಮಾರು 6:30ಗೆ ಬಂದು ಇರಬೇಕು ಅಂದರೆ ಡಾಕ್ಟ್ರು ನಿಮಗೆ
7 ಗಂಟೆ ಅಷ್ಟೊತ್ತಿಗೆ ಸಿಗ್ತಾರ, ಮತ್ತು ನೀವು ಲೇಟ್ ಆದರೆ ನಿಮ್ಗೆ ಡಾಕ್ಟರ್ ಸಿಗಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಮತ್ತು ಶನಿವಾರ ಒಂದು ಸರ್ತಿ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಬಾಗಲಕೋಟೆಯಿಂದ ಒಬ್ಬರು ಡಾಕ್ಟರ್ ಬರ್ತಿದ್ರು, ಅವ್ರಿಗೆ ನಾವು ಭೇಟಿಯಾದಾಗ ಇಲ್ಲ ನೀವು ಇದು 4th ಸ್ಟೇಜಲ್ಲಿ ಇರೋದ್ರಿಂದ ಅವರು ಅದನ್ನೇ ಹೇಳಿದರು, ನಾವು ಇದನ್ನ ಕಿಮೋಥೆರಪಿ ನಾವು ಕೊಡಬೇಕಾಗತ್ತೆ. ಕಿಮೋಥೆರಪಿ ಕೊಟ್ಟರು ನಾವು ಅದು ಒತ್ತೇನಪ್ಪ ನಾಮಕಾವಸ್ಥ ಕೊಡ್ಬೇಕು ನಾವು ಅಷ್ಟು ಅಂದರೆ ನಮ್ಮದೇನು ಪ್ರಯತ್ನ ನಾವು ಮಾಡ್ತೀವಿ ಆ ರೀತಿ. ಒಟ್ಟು 6 ತಿಂಗಳು 1 ವರ್ಷ ಅಷ್ಟರಲ್ಲೇ ಅವರು ಹೇಳಿದ್ದು ಕಿಮೋ ಮಾಡಿಸಿದ್ರಾತು ಅಂತೇಳಂದು ಕಿಮೋಕ್ಕೆ ತಯಾರಾದ್ವಿ. ಸತ್ಯವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಮನುಷ್ಯ ನರಕವನ್ನು ಎಲ್ಲಿ ನೋಡ್ತಾನ ಅಂತ ಅಂದಾಗ ಈ ಕ್ಯಾನ್ಸರ್ ಅಂತ ಬಂದಾಗಲೇ ಈ ನರಕ ತೋರಿಸ್ಬಿಡ್ತೈತಿ ಆ ಒಂದು ಕ್ಯಾನ್ಸರ್ ರೋಗ. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ಕಿಮೋ ಹಾಕಿಸಿದಾಗ ನಮ್ಮ ಅಪ್ಪಾಜಿಗೆ ಫಸ್ಟ್ ಅದು ಆ ಕಿಮೋದನ್ನ ತಡ್ಕೊಳಕ್ಕಾಗಲಿಲ್ಲ ಅವರಿಗೆ. ಯಾಕಂತ ಅಂದ್ರೆ ಪೂರ್ತಿ ಮೈಯೆಲ್ಲ ಉರಿದಿದ್ದು, ಒಳಗೆಲ್ಲ ಹೋಗಿ ಆ ಇಂಜೆಕ್ಷನು ಇರುವಂಥ ಎಲ್ಲ ಒಂದು ಕ್ಯಾನ್ಸರ್ದು ವೈರಾಣು ಇರ್ತಾವಲ್ಲ ಅದನ್ನೆಲ್ಲ ಸುಟ್ಟು ಬರ್ಬೇಕಂತ. ಅಂಥದ್ದು ಪೂರ್ತಿಯಾಗಿ ಮೈಯಲ್ಲೆಲ್ಲ ಹೋಗಿ ಅದು ಸುಟ್ಟು ಮನುಷ್ಯನನ್ನು, ಅದು ನಿಜವಾಗ್ಲೂ ಮನುಷ್ಯನನ್ನು ದೇಹ ಸುಡೋದಕ್ಕಿಂತ ಒಳಗೆ ಅವನ್ನೆಲ್ಲ ಸುಟ್ಟು ಬರ್ಬೇಕಾರೆ ಮನುಷ್ಯನ ಪರಿಸ್ಥಿತಿ ಯಾವುದಕ್ಕೆ ಬರ್ಬೋದು ಅಂತೇಳಿ ಒಂದು ನಾವು ಯೋಚನೆ ಮಾಡ್ಬೋದು. ನಮ್ಮ ಅಪ್ಪಾಜಿ ಫಸ್ಟ್ ಕಿಮೋ ಕೊಡಿಸಿ ಮನೆಗೆ ಕರ್ಕೊಂಡು ಹೋಗಿ ಮಾರನೇ ದಿನ ಅಂದ್ರೂ ಅವ್ರಿಗೆ ಸೈಡ್ ಎಫೆಕ್ಟ್ ಆದ ತಕ್ಷಣ ಇದೇ ನಮ್ಮ ಅಣ್ಣ ಅಂತ ಅಂದ್ರಲ್ಲ ಮೊಯ್ನೀರು ಮತ್ತು ಅವ್ರ ಮಗಳು ಮನೆಗೆ ಬಂದಿದ್ದರು. ಆ ಟೈಮಲ್ಲಿ ಅವತ್ತೇನೆ ನಮ್ಮ ಅಪ್ಪಾಜಿ ಹೋಗ್ಬಿಡ್ತಿದ್ರು ನಾವು ಗೊತ್ತಿಲ್ಲ. ಆ ಟೈಮಲ್ಲಿ ಅವರಿಗೆ ಮೈನರ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಆವಾಗಲೇ ಅವರು ಅದನ್ನ ನೋಡಿದ್ದು ಊಟ ಮಾಡೋಕೆ ಕುಂತವರು ಅದನ್ನ ಅಲ್ಲಿಗೆ ತಟ್ಟೆ ಇಟ್ಟು ಆ ಅಪ್ಪಾಜಿ ನೋಡಿಕೊಂಡು ಇಲ್ಲ ಅವ್ರಿಗೆ ತ್ರಾಸಾಗೈತಿ, ಏನೋ ಒಂದು ಮೈಯೆಲ್ಲ ಬೆವರು ಬಂದಿತ್ತು. ಹಾಗೆ ಇದ್ದಕ್ಕಿದ್ದಂಗೆ ಅವ್ರನ್ನ ಕಾರ್ನಿಗೆ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ನಾನು ಮನೆಯಿಂದ ಹೋದಾಗ ಡಾಕ್ಟ್ರ್ ಹೇಳಿದರು ಆದಷ್ಟು ಬೇಗನೆ ನೀವು ಬೇರೆ ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದೇಳಿ. ಯಾಕಂತಂದ್ರೆ ಅವು ಹಾರ್ಟ್ ಆಗೈತಿ ಅಂತ ಅಂದರು. ಮತ್ತೆ ಇದ್ದಕ್ಕಿದ್ದಾಗ ಆಂಬುಲೆನ್ಸ್ ರೆಡಿ ಮಾಡಿಕೊಂಡು ಆಂಬುಲೆನ್ಸಿನ ತೊಗೊಂಡು ಶಿರೋಳ ಹಾಸ್ಪಿಟ್ಲ್ ಅಂತ ಅಂದೈತಿ, ಅಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿನೂ ಅವ್ರು ಎಮರ್ಜೆನ್ಸಿ ವಾರ್ಡಿಗೆ ತೊಗೊಂಡು ಹೋಗಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಒಂದು 5-6 ದಿನ ಹಾಸ್ಪಿಟ್ಲಲ್ಲಿ ನಾವು ಉಳ್ಕೊಂಡ್ವಿ. ಇದೊಂದು ಕ್ಯಾನ್ಸರ್ ಅನ್ನೋ ಒಂದು ರೋಗ ಐತಲ್ಲ, ಇದು ಯಾರನ್ನೂ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇದು ಒಂದು ವಯಸ್ಸಾಗೋವರೆಗೂ ಬಿಡ್ತಾ ಇಲ್ಲ. ಈ ಒಂದು ಜಡ್ಡಿಗೆ ಯಾವ ರೀತಿ ಔಷಧಿ ಕಂಡುಹಿಡಿತಾರೋ ಏನೋ ಗೊತ್ತಿಲ್ಲ. ಆದರೆ ಈ ಡಾಕ್ಟ್ರ್ ಅಂತ ಹೇಳಂತೆ ನಮಗೆ ಈ ಬಾಬಾ ಡಾಕ್ಟ್ರ್ ಅಂತ ಅಂದಿಲ್ಲ, ಒಂದು ದೇವ್ರ ರೂಪದಲ್ಲಿ ನಮಗೆ ಸಿಕ್ಕಿದ್ರು ಅವರು. ಒಂದು ರೀತಿ ನಾನು ಅಂದ್ಕೊಂಡಿದ್ದು ನಡೆದಾಡುವಂಥ ಬಾಬಾ ಅವರು ಅಂತ ಹೇಳಂದು ನನ್ನ ಮನಸ್ಸಿನಾಗ ನಾನು ಇಟ್ಕೊಂಡಿದ್ದೆ ಅವ್ರನ್ನ. ಯಾಕಂತ ಅಂದ್ರೆ ಯಾವ ಹೊತ್ತಿನಲ್ಲಿ ನಾವು ಅವ್ರಿಗೆ ಫೋನ್ ಮಾಡಿದ್ರು ಆಮೇಲೆ ಅವರು ಮಾತಾಡೋ ಒಂದು ಮಾತಿಗೆ ನಮ್ಮ ಮನಸ್ಸಲ್ಲಿರುವಂಥ ನೋವು, ಆಮೇಲೆ ರೋಗಿಗೆ ಇರುವಂಥ ಜಡ್ಡೆಲ್ಲ ಹೋಗ್ಬಿಡ್ತಿತ್ತು. ಅಷ್ಟು ಚಂದ ಅವ್ರು ಮಾತಾಡ್ತಿದ್ರು. ಶಿರೋಳ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಂದು 4-5 ದಿನ ಇದ್ವಿ. ಅಲ್ಲಿ ಒಂದು ಸ್ವಲ್ಪ ಕ್ಯೂರ್ ಆದಮೇಲೆ ಅವರು ಮತ್ತೆ ನೀವು ನಿಮ್ಮ ಹಾಸ್ಪಿಟ್ಲಿಗೆ ನೀವು ಮುಂದೆ ಕರ್ಕೊಂಡು ಹೋಗ್ಬೋದು ಅಂತ ಅಂದರು. ಮತ್ತೆ ನಾವು ಹಾಸ್ಪಿಟ್ಲಿಗೆ ಅಲ್ಲಿ ತೋರಿಸ್ಕೊಂಡು ಇಲ್ಲ ಇವರಿಗೆ ಒಂದು ಸ್ವಲ್ಪ ಹುಷಾರಾಗೈತಿ, ಈಗ ಕಿಮೋನ ನಾವು ಇವರಿಗೆ ವಯಸ್ಸಾಗಿರೋದ್ರಿಂದ 75 ವರ್ಷ ಇರೋದ್ರಿಂದ ಇವರಿಗೆ ಈ ಒಂದು ಕಿಮೋನ ತಡ್ಕೊಳೋ ಶಕ್ತಿ ಇಲ್ಲ. ಹಾಗಾಗಿ 1 ತಿಂಗಳಿಗೆ ಅಂದರೆ 21 ದಿನಕ್ಕೆ ಒಂದು ಕಿಮೋ ಇಂಜೆಕ್ಷನ್ ಹಾಕಬೇಕಿತ್ತು. ಅದರ ಬದಲಾಗಿ 15 ದಿನಕ್ಕೆ ಒಂದು ಇಂಜೆಕ್ಷನ್ ನಾವು ಕೊಡಬೇಕಾಗತ್ತೆ. ಅದಕ್ಕೋಸ್ಕರ 15 ದಿನಕ್ಕೆ ಒಂದು ಕೊಡಬೇಕು ಅಂತ ಅಂದರು. ಆಗಲಿ ಅಂತ ಹೇಳಂದು ಮತ್ತೆ ನಮ್ಮ ಅಪ್ಪಾಜಿಗೆ 15 ದಿನಕ್ಕೊಂದು ಕಿಮೋ ಇಂಜೆಕ್ಷನ್ನ ಕೊಡಿಸ್ತಿದ್ವಿ. ನಮ್ಮ ಅಪ್ಪಾಜಿ ನಿಜವಾಗ್ಲೂ ಹೇಳ್ತಿದ್ರು ನನಗೆ ಹೊಟ್ಟೆಗೆ ಜಳ ಹಾಕೈತಿ ಅಂತಿದ್ರು. ಆಮೇಲೆ ಬಾಯಿ ಎಲ್ಲ ಬೆಂದಂಗಾಗಿತ್ತು. ಬರ್ತಾ ಅವ್ರಿಗೆ ಖಾರ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸಂಕಟ ಪಡ್ತಿದ್ರು. ಆದರೆ ನಮ್ಮಮ್ಮ ಹೇಳ್ತಿದ್ದು, ನಮ್ಮಮ್ಮಿ ನಾವು ಮನೆಗೆ ಹೋದ ತಕ್ಷಣ ಅವ್ರಿಗೆ ಖಾರ ತಿನ್ನೋಕ್ಕಾಗೋದು. ನಮ್ಮ ಅಪ್ಪಾಜಿ ಹೇಳ್ತಿದ್ರು ನನಗೆ ಇಲ್ಲಿ ಬೆನ್ನೆಲ್ಲ ನೋವು ಬರ್ತೈತವ, ನನಗೆ ಹೊಟ್ಟೆಗೆಲ್ಲ ಜಳ ಹಾಕೈತಿ, ನೀನು ಡಾಕ್ಟ್ರ್ ಹತ್ರ ಹೋದಾಗ ಹೇಳು ಅವ್ರಿಗೆ ಹಿಂಗೆ ಆಕತಿ ಅಂತ ಹೇಳು ಅಂತ ಹೇಳ್ತಿದ್ರು. ಆದರೆ ಅವ್ರಿಗೆ ಯಾವ ಸ್ಟೇಜಲ್ಲಿ ಈ ಒಂದು ಕ್ಯಾನ್ಸರ್ ಐತಿ ಅಂತ ಹೇಳೋದು ನನಗೆ ಗೊತ್ತಿದ್ದರಿಂದ ಆಯ್ತಪ್ಪಾಜಿ ಹೇಳ್ತಿದ್ದು. ನಮ್ಮ ಅಮ್ಮಗೆ ಹೇಳ್ತಿದ್ದೆ ಇದೆಲ್ಲ ಕಾಮನ್ ಅವರಿಗೆ ಏನು ಮಾಡೋಕ್ಕಾಗಂಗಿಲ್ಲ, ಇದು ಈ ಕ್ಯಾನ್ಸರ್ ಅಂತದಿರೋದು ಅವರಿಗೆ, ಹಾಗಾಗಿ ಇವೆಲ್ಲ ಸ್ವಲ್ಪ ಔಷಧಿ ಮೈಗೆ ಹತ್ಬೇಕಲ್ಲ, ಹಾಗಾಗಿ ತ್ರಾಸಾಗತ್ತೆ ಅಂತ ಹೇಳಂದು ಅವ್ರಿಗೆ ಸಮಾಧಾನ ಮಾಡ್ತಿದ್ದೆ. ಆದರೆ ನನ್ನ ಒಳಗೆ ನಾನು ಆ ನೋವನ್ನು ನೋಡ್ತಿದ್ದೆ, ಅವ್ರಿಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಮತ್ತು ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟ್ರ್ ಕಡೆ ಹಿಂಗಾಗತ್ತಂತ ನೋಡ್ರಿ ಅಂತ ಹೇಳಂದು ಡಾಕ್ಟ್ರಿಗೆ ಹೇಳ್ತಿದ್ದೆ. ಮತ್ತು ಅವ್ರಿಗೆ ಸಮಾಧಾನ ಇಲ್ಲಮ್ಮ ಎಲ್ಲ ಹಿಂಗೈತಿ ಹಿಂಗಿಲ್ಲ, ಈ ಔಷಧಿನ ಸುಮ್ಮನೆ ಅವ್ರ ಸಮಾಧಾನಕ್ಕೋಸ್ಕರ ಒಂದೊಂದು ಔಷಧಿ ಒಂದೊಂದು ಟ್ಯಾಬ್ಲೆಟನ್ನು ಅವ್ರು ಬರೆದು ಕೊಡ್ತಿದ್ರು. ಇಷ್ಟರವರೆಗೂ ನಾವು 1.5 ವರ್ಷ ಅವ್ರನ್ನ 1 ವರ್ಷ 9-10 ತಿಂಗಳು ಅವ್ರ ಜೊತೆಗೆ ಏನು ಅಷ್ಟೊಂದು ಹೋರಾಡಿದ್ವಿ ನಾವು. ಅದನ್ನ ಇವ್ರನ್ನೇನಾದರೂ ಮಾಡಿ ಬದುಕಿಸ್ಕೋಬೇಕು. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾನು ಮನೆಯಲ್ಲಿ ಎಷ್ಟು ದಿನ ಇದೀನೋ ಗೊತ್ತಿಲ್ಲ, ಹಾಸ್ಪಿಟ್ಲಲ್ಲೇ ನಾನು ದಿನಗಳನ್ನ ಕಳೆದೀನಿ ಅಂತ ಹೇಳ್ಬೋದು. ಕೊನೆಗೆ 1 ತಿಂಗಳ ಪೂರ್ತಿ ಹಾಸ್ಪಿಟ್ಲಲ್ಲೇ ಇರ್ಬೇಕಾದ ನಾವು. ಯಾಕಂತ ಮೆಂಟ್ಲಿ ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ರು. ಆವಾಗ ಅವ್ರಿಗೆ ಏನೇನು ಮಾತಾಡೋಕೊಂತೀನಿ, ಅವರಿಗೆ ಏನು ಮಾತಾಡೋಕೊಂತೀನಿ ಅನ್ನೋದು ಅವರು ಮರ್ತು ಹೋಗಿದ್ರು. ಹಾಗಾಗಿ ಅವ್ರು ಯಾರ ಜೊತೆ ಮಾತಾಡ್ತೀನಿ, ಏನು ಮಾತಾಡ್ತೀನಿ, ಆಮೇಲೆ ಅದನ್ನೆಲ್ಲ, ಆಮೇಲೆ ಅವ್ರು ಎಲ್ಲಿದ್ದೀನಿ ಅನ್ನೋದನ್ನು ಸಹಿತ ಅವ್ರು ಮರ್ತು ಹೋದ್ರು. ಆ ಮಟ್ಟಕ್ಕೆ ಅವ್ರು ಮೆಂಟ್ಲಿ ಸ್ಟ್ರೆಸ್ ಮಾಡ್ಕೊಂಡ್ರು. ಒಂದು ಟೈಮ್ ಚೆನ್ನಾಗಿದ್ದರೆ ಒಂದು ಟೈಮ್ ಚೆನ್ನಾಗಿರ್ತಿರ್ಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ, ನಾವು ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಬಂದ್ವಿ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಸುಮಾರು 1 ತಿಂಗಳು ಪೂರ್ತಿಯಾಗಿ ನಾವು ಹಾಸ್ಪಿಟ್ಲಲ್ಲೇ ಇರಬೇಕಾಗಿ ಬಂತು. ಹಾಸ್ಪಿಟ್ಲ್ ಏನಾರು ಆಗಲಿ ನನಗೊಂದೇನು ಅಂದ್ರೆ ನಮ್ಮ ಅಪ್ಪಾಜಿ ನಾವು ಆರಾಮ ಮಾಡಬೇಕಂದ್ರೆ ಅವರು ಪೂರ್ತಿ ಗಟ್ಟಿಯಾಗಿದ್ದರು. ಎಲ್ಲ ನಾನು ಆರಾಮಾಗ್ತೀನಿ,
ಊಟ ತಿಂಡಿ ಎಲ್ಲ ಮಾಡ್ತಿದ್ರು. ಆಮೇಲೆ ಇನ್ನೂ ಒಂದು ಸಿಂಪ್ಟಮ್ಸ್ ಏನಪ್ಪ ಅಂತಂದ್ರೆ ನಾನು ಅದನ್ನ ಹೇಳಿಲ್ಲ, ಸರಿ ಸುಮಾರು ಅವರು 5 ರಿಂದ 6 ತಿಂಗಳು ಬರೀ ಜ್ಯೂಸಲ್ಲಿ ಅದಾರ. ಬರೀ ಊಟ ಮಾಡೋಕ್ಕಾಗಲ್ಲ ನನಗೆ, ನಂಗೆ ಬರೀ ಜ್ಯೂಸ್ ಸಾಕು, ಬರೀ ಹಣ್ಣಿನ ಜ್ಯೂಸು, ಆ ವೆರೈಟಿ ಆಫ್ ಹಣ್ಣಿನ ಜ್ಯೂಸನ್ನು, ದಾಳಂಬರಿ ಹಣ್ಣು, ಕಿತ್ತಳೆ ಹಣ್ಣು, ಈ ರೀತಿಯಾಗಿ ಸೇಬು ಹಣ್ಣು, ಬಾಳೆಹಣ್ಣು, ಈ ರೀತಿಯಾಗಿರುವಂಥ ಜ್ಯೂಸನ್ನು ಕುಡಿದು ಅವರು ಕಾಲ ಹಾಕಿದರು. ನಮಗೇನು ಅನಿಸ್ತಿತ್ತು, ಅವರು ಹುಷಾರಿಲ್ಲ, ಜ್ವರ ಬರ್ತಾವೆ, ಆಮೇಲೆ ಈ ಲೂಸ್ ಮೋಷನ್ ಆಗೋದ್ರಿಂದ ಅವರು ಊಟ ಮಾಡೋಕೆ ಇಷ್ಟಪಡೋಂಗಿಲ್ಲ ನಾವು ಅಂತ ಹೇಳಿ ಅನ್ಕೊತಿದ್ವಿ. ಅವ್ರಿಗೆ ಕೇಳಿದಾಗ ಅವ್ರು ಯಾವ ಜ್ಯೂಸ್ ಕೇಳ್ತಿದ್ರು ಆ ಜ್ಯೂಸನ್ನು ನಮ್ಮ ಮನ್ಯಾಗ ಮಾಡಿಕೊಡ್ತಿದ್ರು. 6 ತಿಂಗಳವರೆಗೂ ಅವರು ಅದೊಂದು ಜ್ಯೂಸಲ್ಲೇ ಅವರು ಕಾಲ ಕಳೆದ್ಬಿಟ್ರು. ಅಂದರೆ ಇದೊಂದು ಏನು ಸಿಂಪ್ಟಮ್ಸ್ ಅಪ್ಪ ಇವೆಲ್ಲ, ಅಂದರೆ ಈ ಒಂದು ಕ್ಯಾನ್ಸರ್ ಬರೋದಕ್ಕೋಸ್ಕರ ಇವೆಲ್ಲ ಸಿಂಪ್ಟಮ್ಸು. ಊಟ ನಿಲ್ತೈತಿ, ಆಮೇಲೆ ಲೂಸ್ ಮೋಷನ್ನು, ಈ ಒಂದು ಯೂರಿನ್ ಪಾಸ್ ಆಗೋದು, ಇವೆಲ್ಲ ಕ್ಯಾನ್ಸರ್ ಬರೋದಕ್ಕೆ ಸಿಂಪ್ಟಮ್ಸು. ನಿಜ ಹೇಳ್ಬೇಕಂದ್ರೆ ಅದಕ್ಕೆ ಸಿಂಪ್ಟಮ್ಸ್ ಏನು ಅಂತ ಗೊತ್ತಾಗಂಗಿಲ್ಲ ಅಂತ ಅನ್ನೋದು ಅಂತಿದ್ರಲ್ಲ, ಈ ಎಲ್ಲ ಸಿಂಪ್ಟಮ್ಸು ಇದಕ್ಕೆ ನಿಜವಾಗ್ಲೂ ಬರ್ತಾವಂತ ಅಂತೇಳಂದು ನಾನು ಅಂದ್ಕೊಂಡಿದ್ದೆ. ಯಾಕಂದ್ರೆ ನಾನು ಭಾಳ ಮಂದಿಗೆ ನೋಡಿದ್ದೀನಿ, ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ವಲ್ಲ, ಅವಾಗ ಅಂತಿದ್ರು ಇಲ್ಲ ನನಗೆ ಊಟ ಮಾಡೋಂಗೆ ಹಾಕಿರಲಿಲ್ಲ, ನಂಗೆ ಬರೀ ಜ್ಯೂಸ್ ಕುಡಿಯೋಂಗೆ ಹಾಕಿತ್ತು, ನಂಗೆ ಊಟನ ಸೇರ್ತಿರ್ಲಿಲ್ಲ ಅಂತ ಹೇಳಂದು. ಎಲ್ಲ ಹಾಸ್ಪಿಟ್ಲಲ್ಲಿ ನಾನು ಇದ್ನಲ್ಲ, ಇಷ್ಟೂ ದಿನ ಹಾಸ್ಪಿಟ್ಲಾಗಿದ್ದ, ಆ ಕಡೆ ಪೇಷಂಟ್ಗಳಿದ್ದ, ಅವ್ರ ಜೊತೆಗೆ ಇದ್ದಂಥವ್ರನ್ನ ನಾನು ಕೇಳಿದಾಗ ಅವ್ರು ಹೇಳ್ತಿದ್ರು ಇಲ್ಲ ಊಟ ಮಾಡ್ತಿರ್ಲಿಲ್ಲ, ಆಮೇಲೆ ಲೂಸ್ ಮೋಷನ್ ಆಗ್ತಿತ್ತು, ಆಮೇಲೆ ಯೂರಿನ್ ಪಾಸ್ ಆಗೋದು, ಅವ್ರಿಗೆ ಜಾಸ್ತಿ ಯೂರಿನ್ ಪಾಸ್ ಆಗೋದು, ಇವೆಲ್ಲ ಸಿಂಪ್ಟಮ್ಸ್ ಅಂತ ಹೇಳೋದು ನಾವು ತಿಳ್ಕೊಬೋದು ಅಂತ ನನಗೆ ತಿಳಿದಿದ್ದನ್ನು ನಾನು ನಿಮಗೆ ಇವತ್ತು ಹೇಳಾಗುತ್ತೀನಿ. ರಾತ್ರಿ ತನಕನೂ ಅವರು ಮಲ್ಕೊತಾನೆ ಇರಲಿಲ್ಲ. ಅವರು ತಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ವಿ, ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ವಲ್ಲ, ಹಾಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಹೂ ಕೊಡಕ್ಕೆ ಹೊಂತೀನಿ, ತೀರ್ಥ ಕೊಡಕ್ಕೆ ಹೊಂತೀನಿ, ಆಮೇಲೆ ದೇವಸ್ಥಾನದೊಳಗೆ ಅದೀನಿ, ನಾನು ದೇವಿ ಪೂಜೆ ಮಾಡಕ್ಕೆ ಹೊಂತೀನಿ, ಆಮೇಲೆ ಒಟ್ಟು ದೇವಸ್ಥಾನದೊಳಗೆ ನಾನು ಅದೀನಿ, ಒಟ್ಟು ಬಂದ ಜನರನ್ನ ಕಳ್ಸಕ್ಕೆ ಹೊಂತೀನಿ. ಈ ರೀತಿಯಾಗಿರುವಂಥ ಒಂದು ಮೈಂಡ್ಸೆಟ್ ಅವ್ರಿಗೆ ಬಂದಿತ್ತು. ಬರೀ ಬೆಳತನಕನೂ ಬರೀ ಇದನ್ನ ಹೇಳೋರು, ಹೋಗ್ತಾ ಇರ್ರಿ, ಬರ್ತಾ ಇರ್ರಿ, ತೀರ್ಥ ತಗೋರಿ, ಮುಂದೆ ಹೋಗ್ರಿ, ಈ ರೀತಿ ಹೇಳ್ತಿರ್ತಾರಲ್ಲ ದೇವಸ್ಥಾನ, ಅದನ್ನು ರಿಪೀಟ್ ಮಾಡ್ತಿದ್ರು. ಎಷ್ಟು ನಿದ್ದೆಗಳಿಗೆ ಎಷ್ಟು ಕೊಡ್ತಿದ್ವಿ ಅಂದ್ರೆ, ನಿದ್ದೆ ಗುಳಿಗೆ ಕೊಟ್ಟರು ಅವ್ರಿಗೆ ಅವ್ರು ನಿದ್ದೆ ಮಾಡ್ತಿರಲಿಲ್ಲ. ಸಿಸ್ಟರ್ ನೋಡಿ ಅವ್ರು ಆ ರೀತಿ ಮಾಡೋದು ನೋಡಿ ಬೇರೆ ಪೇಷಂಟಿಗೆ ತೊಂದರೆ ಆಗುತ್ತಂತ ಬಂದು 2 ನಿದ್ದೆ ಇಂಜೆಕ್ಷನ್ ಕೊಟ್ಟರು, ಅವರಿಗೆ ನಿದ್ದೆ ಹತ್ತಿರಲಿಲ್ಲ. ಅಷ್ಟೊಂದು ಮೆಂಟಲಿ ಸ್ಟ್ರೆಸ್ ಅವರಾಗಿದ್ದರು. ಮುಂಜಾನೆ 5 ಗಂಟೆ ಟೈಮ್ಗೆ ಅವರಿಗೆ ನಿದ್ದೆ ಹತ್ತಿತ್ತು. ನಾವು ಬೆಳತನಕನೂ ಅವ್ರ ಜೊತೆಗೇ ಅವ್ರು ಹಿಡಿಯೋದ ಒಂದು ನಮ್ಮ ಕೆಲಸ ಆಗಿತ್ತು. ಎಷ್ಟು ದಿನಪ್ಪ ಅಂದರೆ ಪೂರ್ತಿಯಾಗಿ ಒಂದು 15-20 ದಿನ ಈ ಒಂದು ಕೆಲಸ ನಾವು ಮಾಡಿದ್ವಿ. ಅಂದರೆ 18 ಕೀಮೋ ತೊಗೊಂಡ್ರು ನಮ್ಮ ಅಪ್ಪಾಜಿ, 18 ಕೀಮೋ ತೊಗೊಂಡ್ರು. ಎಲ್ಲರೂ ಅಲ್ಲಿ ಸಿಸ್ಟರ್ಸ್ ಎಲ್ಲ ಅವ್ರು ನೋಡಿದ ನಂತರ ಖುಷಿ ಪಡ್ತಿದ್ರು, ಇಷ್ಟು ವಯಸ್ಸಾಗೈತಿ, ಇಷ್ಟು ಆ್ಯಕ್ಟಿವ್ ಇದಾರಲ್ಲ ಅವರು. ಆಮೇಲೆ ಪ್ರತಿ ಸಲ ಅವರು ಕಿಮೋ ಹಾಕ್ಸ್ಕೊಳಕ್ಕೆ ಬಂದಾಗ ಸ್ನಾನ ಮಾಡಿ ಒಳ್ಳೆಯ ಒಂದು ಬಿಳಿ ಬನೀನು, ಬಿಳಿ ಪಂಚೆ, ಒಂದು ಕೆಂಪು ಟವಲ್, ಒಂದು ದೇವಸ್ಥಾನದಲ್ಲಿ ಹಾಕೋಂಥ ಒಂದು ಕೆಂಪು ಟವಲ್ ಹಾಕೊಂಡು ಬರೋದನ್ನ ಅವ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ಅವರು ಎಲ್ಲ ಸಿಸ್ಟರ್ಸ್ ಅವ್ರು ನೋಡಿದ ಅಷ್ಟು ಪ್ರೀತಿ ಮಾಡೋರು ಅವ್ರಿಗೆ. 18 ಕೀಮೋ ಹಾಕ್ಸೋವರೆಗೂ ನಮ್ಮ ಅಪ್ಪಾಜಿ ಗಟ್ಟಿನೇ ಇದ್ದರು. ಅಷ್ಟಾದಮೇಲೆ ಎಲ್ಲ 18 ಕೀಮೋ ಮುಗಿದು 18 ಕೀಮೋ ಆದಮೇಲೆ ಒಂದು ಸ್ಕ್ಯಾನಿಂಗ್ ಮಾಡೋಣ ಅಂತ ಅಂದರು ಸರ್. ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಖುಷಿ ಪಟ್ಟರು ಡಾಕ್ಟ್ರು, ಅಯ್ಯೋ ಇವೆಲ್ಲ ಕ್ಲಿಯರ್ ಹಾಕೊಂತ ಬಂದಾವ. ಈಗ ನಾವು ಇನ್ನೊಂದು 6 ಕೀಮೋ ಅದಾವು, ಅದೊಂದು 6 ಕೀಮೋ ಮುಗಿಸ್ರಿ, ಆದಮೇಲೆ ನಾವು ಟ್ಯಾಬ್ಲೆಟನ್ನು ಕೊಡ್ತೀವಿ ಅಂತ ಹೇಳಿ ಟ್ಯಾಬ್ಲೆಟ್ ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಅವಾಗ ನಮ್ಮ ಅಪ್ಪಾಜಿ ಇಲ್ಲ, ನಾನು ಎಲ್ಲರೂ 1-2 ದಿನ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಸರ್ನ ಕೇಳಿದಾಗ, ಸರ್ ಆಯ್ತು ಹೋಗಿ ಬರ್ರಿ, ನೀವೆಲ್ಲ ಆರಾಮದಿರಿ, ಇದಕ್ಕೆ ನಾವೀಗ ಕಿಮೋ ಹಾಕ್ಸೋದ್ರ ಬದಲು ಒಂದಿಷ್ಟು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಆ ಟ್ಯಾಬ್ಲೆಟ್ಸ್ ನೀವು ತೊಗೊಂಡು ಊರಿಗೆ ಹೋಗ್ರಿ. ಒಂದು ಸ್ವಲ್ಪ ಅವ್ರು ನಮಗೂ ಹೇಳಿದರು, ಇಲ್ಲ ಅವ್ರು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಕಳಿಸ್ಕೊಡ್ರಿ ಅಂತ ಹೇಳಿದ್ದಕ್ಕೆ ಅದಕ್ಕೋಸ್ಕರ ನಾವು ಮತ್ತೆ ಅವ್ರನ್ನ ಬೆಂಗಳೂರಿಗೆ, ನಮ್ಮ ತಂಗಿ ನಮ್ಮ ಮೈದನ್ನ ಬಂದು ಇದಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ 8 ದಿನ ಅವ್ರು ಚೆನ್ನಾಗೇ ಇದ್ದರು. 8 ದಿನ ಚೆನ್ನಾಗಿದ್ದರು. ಕ್ಯಾನ್ಸರ್ ಅಂತ ಅಂದ್ರೆ ಸ್ಮಾಲ್ ಸೆಲ್ಸ್ ಅಂತ ಹೇಳಿದ್ರು ಡಾಕ್ಟರಿಗೆ. ಸ್ಮಾಲ್ ಸೆಲ್ಸು ಆದಷ್ಟು ಬೇಗನೆ ಸ್ಪ್ರೆಡ್ ಆಕಾವು ಅಂತ ಹೇಳಿದ್ರು ಡಾಕ್ಟರ್ ಹೇಳಿದ್ದಿತ್ತು. ಇವ್ರು ಯಾವಾಗ ಒಂದು ಸ್ವಲ್ಪ ಮಾನಸಿಕ ಮಾಡ್ಕೊತ ಹೋದ್ರು, ಅವಾಗ ಅದೇನಾಗುತ್ತೆ, ಪೂರ್ತಿಯಾಗಿ ಬ್ರೈನಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಸಾವಕಾಶವಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ಪೂರ್ತಿ ಡೌನ್ ಆಗ್ತಾ ಬಂದರು. ಅವತ್ತು ನಮ್ಮ ಅಪ್ಪಾಜಿಗೆ ಅಲ್ಲೇ ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ ತಕ್ಷಣ ಅಲ್ಲಿ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಯಾಕಂತ ಅಂದರೆ ಇವರು ಮತ್ತೆ ಫಸ್ಟಿಂದ ಎಲ್ಲನೂ ಅವರು ರೆಫರ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವ್ರು ಏನು ಮಾಡಿದರು, ಇವೆಲ್ಲ ಫೈಲೆಲ್ಲ ತೋರಿಸಿದ ತಕ್ಷಣ ಅವ್ರಿಗೇನು ಬೇಕೋ ಅಷ್ಟು ಟ್ರೀಟ್ಮೆಂಟ್ ಕೊಟ್ಟರು. ಆ ಟೈಮಲ್ಲೇ ಮತ್ತೆ ನಾನು ಇಲ್ಲಿರೋವಂಥ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿ, ಇಲ್ಲ 1-2 ಸಲ ನೆಚ್ಚಿಕೊಂಡು ಅವ್ರು ಒಂದು ಸ್ವಲ್ಪ ಹುಷಾರಾದ್ಮೇಲೆ ನೀವು ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ನಾವು ಹಾಸ್ಪಿಟ್ಲಿಗೆ, ಬೆಂಗಳೂರಿಂದ ಸೀದಾ ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಬಂದ್ವಿ. ಅವಾಗಲೇ ನಮ್ಮ ಅಪ್ಪಾಜಿ ಭಾಳ ಇವ್ರು ಏನು ಬದುಕಂಗೆ ಏನಪ್ಪ, ಈಗಲೇ ಮುಗಿತಾನೆ ಇವ್ರದ್ದು ಅನ್ನೋ ಮಟ್ಟಕ್ಕಾಗಿದ್ರು. ಆದ್ರೂ ಮತ್ತು ಅವ್ರದ್ದು ವಿಲ್ ಪವರ್ ಜಾಸ್ತಿ ಇತ್ತು. ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಹಾಸ್ಪಿಟ್ಲಲ್ಲಿ ಇರೋವಂಥ ಎಲ್ಲ ಸಿಸ್ಟರ್ಸ್ ಎಲ್ಲರೂ ಬಂದು ಆ ಕೌಂಟ್ರಲ್ಲಿ ಇದ್ದಂಥವ್ರು ಸಿಸ್ಟರ್ಸ್ ಎಲ್ಲ ಸಂಜೆ 5:15 ನಮ್ಮ ಅಪ್ಪ 5 ಗಂಟೆ ಈ ರೀತಿ ಬಂದಿದ್ದು, 5 ಗಂಟೆ ಟೈಮು ಎಲ್ಲ ಸಿಸ್ಟರ್ಸ್ ಎಲ್ಲ ತಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗುವಂಥ ಟೈಮಲ್ಲಿ ನಮ್ಮ ಅಪ್ಪಾಜಿ ಬಂದರು. ಎಲ್ಲರೂ ಬಂದು ನಮ್ಮ ಅಪ್ಪಾಜಿ ನೋಡಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿದ್ರು, ಎಷ್ಟು ಚೆನ್ನಾಗಿ ಅಡ್ಡಾಡ್ಕೊತ ಇದ್ರು, ಯಾಕೆ ಹಿಂಗಾಗ್ತಿದ್ರು ಅಂದರೆ ಆಂಬುಲೆನ್ಸಲ್ಲಿ ನಮ್ಮ ಅಪ್ಪಾಜಿನ ಕರ್ಕೊಂಡು ಬಂದಿದ್ದು ನಾವು. ಅವ್ರಿಗೆ ಅಡ್ಡಾಡೋಕ್ಕೂ ಆಗ್ತಿರ್ಲಿಲ್ಲ, ಕಣ್ ತೆಗೆದು ನೋಡೋಕ್ಕೂ ಆಗ್ತಿರಲಿಲ್ಲ. ಆ ಪರಿಸ್ಥಿತಿ ಒಳಗೆ ಆ ಮಟ್ಟಕ್ಕೆ ಅವರು ಹೋಗ್ಬಿಟ್ಟಿದ್ರು. ಅದನ್ನೆಲ್ಲ ನೋಡಿ ಎಲ್ಲರೂ ಬೇಜಾರು ಮಾಡಿ ಡಾಕ್ಟ್ರ್ ಬಂದು ನೋಡಿದ್ರು, ಕರ್ಕೊಂಡ ಬಂದ್ರ ಅಂತ ಹೇಳೋದು. ಅವಸರ ಅಂದ ತಕ್ಷಣ ಬಂದು ನೋಡಿ ಅವ್ರಿಗೆ ಏನೂ ಆಗಿಲ್ಲ, ಮೆಂಟಲಿ ಸ್ಟ್ರೆಸ್ ಮಾಡ್ಕೊಂಡಾರ, ಏನೂ ಆಗಂಗಿಲ್ಲ, ಇರಲಿ ಅಡ್ಮಿಟ್ ಮಾಡೋಣ ಅಂತ ಹೇಳೋದು. ಒಂದು 4 ದಿನ ಅಡ್ಮಿಟ್ ಮಾಡಿದ್ವಿ.
4 ದಿನ ಅಡ್ಮಿಟ್ ಆದಮೇಲೆ ಮತ್ತೆ ನಮ್ಮ ಅಪ್ಪಾಜಿ ಮತ್ತೆ ಹುಷಾರಾದರು. ಅವರೆಲ್ಲ ಹೇಳ್ತಿದ್ದಿಲ್ಲ ಸಿಸ್ಟರ್ಸ್ ಬಂದವರು, ನಿಮ್ಮ ಮನೆಗೆ ಬಂದಿರಿ ನೀವು ಇಲ್ಲಿಗೆ, ಅಂದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ನೀವು ಬೆಂಗಳೂರಲ್ಲಿ ಇದ್ರಲ್ಲ, ಇಲ್ಲಿಗೆ ಬಂದಿರಿ ಈಗ ನಿಮ್ಮ ಮನೇಲಿ, ಇಲ್ಲಿ ನಿಮ್ಮ ಮನೆ ಇದು, ನಿಮ್ಮ ಮಕ್ಕಳದಾರ ಇಲ್ಲೇ ನಿಮ್ಮನ್ನು ನೋಡ್ಕೊತಾರ ಅಂತೇಳಿ ಎಲ್ಲ ಸಿಸ್ಟರ್ಸ್ ಅಲ್ಲಿ ಇದ್ದವರೆಲ್ಲ ಅವ್ರಿಗೆ ಧೈರ್ಯ ತುಂಬಿದ ತಕ್ಷಣ ಮತ್ತೆ ಅವ್ರಿಗೆ ಧೈರ್ಯ ಬಂತು, ಮತ್ತೆ ಹುಷಾರಾದರು ಅವರು. ಮತ್ತೆ ಆತಪ್ಪ, ಮತ್ತೆ ಅವ್ರು ನಮ್ಮ ಅಪ್ಪಾಜಿ ಮತ್ತೆ ಹುಷಾರಾದ್ರು ಅನ್ನೋ ಒಂದು ಖುಷಿ ಇತ್ತು ನಮ್ಗೆ. ಖುಷಿ ಇತ್ತು. 4 ದಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಾದ್ಮೇಲೆ ಡಾಕ್ಟರ್ ಹೇಳಿದ್ರು, ಹಂಗಾರೆ ಆರಾಮಾಗಿದ್ದಾರೆ ಅವರು, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ರು. ಮತ್ತೆ ಖುಷಿ ನಮ್ಮ ಅಪ್ಪಾಜಿ ಆ್ಯಂಬುಲೆನ್ಸ್ನಾಗ ಅವ್ರನ್ನ ಕರ್ಕೊಂಡು ಬಂದಂಥವ್ರು ನಾವು. ಮತ್ತೆ ಅವ್ರನ್ನ ನಡೆಸ್ಕೊಂತ ನಾವು ಆರಾಮಾಗಿ ಅಡ್ಡಾಡ್ಕೊಂತ ಕರ್ಕೊಂಡು ಹೋದ್ವಿ ನಮ್ಮ ಮನೆಗೆ. ಅದೊಂಥರ ಖುಷಿ ಇರುತ್ತಲ್ಲ, ಆರಾಮಾದ ತಕ್ಷಣ ಆರಾಮಾದ್ರು ಅನ್ನೋದೊಂದು ಖುಷಿ ಇರ್ತೈತಿ. ಆಟೋದಾಗ ಅವ್ರನ್ನ ಮನೆಗೆ ಕರ್ಕೊಂಡು ಹೋದ ದಿನ ರಾತ್ರಿ ಅಪ್ಪಾಜಿನ ಮನ್ಯಾಗ ಮಲಗಿಸಿ ಅವರಿಗೆ ನಾವು ಎಲ್ಲ ಏನು ಅವ್ರಿಗೆ ತಿನ್ನೋದು ಏನು ಊಟ ಮಾಡೋದನ್ನೆಲ್ಲ ಮಾಡಿಸ್ಬಿಟ್ಟು ಮನೆಗೆ ಬಂದ್ವಿ ನಾವು. ಮನೆಗೆ ಬಂದೆ ಒಂದು ಅರ್ಧ ಗಂಟೆ ಆಗಿರಲಿಲ್ಲ, ಆಗ್ಲೇ ಅವರಿಗೆ ಮತ್ತೆ ತ್ರಾಸಾಗಿತ್ತು ಅಂತ ಅಂದ್ಕೊಂಡು ಫೋನ್ ಮಾಡಿ ಅವರಿಗೆ ಪೀಡ್ಸ್ ಬರೋಕ್ಕೆ ಶುರುವಾಗಿತ್ತು. ಯಾಕಂತ ಅಂದ್ರೆ ಮೆಂಟ್ಲಿ ಸ್ಟ್ರೆಸ್ ಮಾಡ್ಕೊಂಡದಕ್ಕೋಸ್ಕರ ಅದು ಪೀಡ್ಸ್ ಬರೋಕ್ಕೆ ಶುರುವಾಯಿತು. ಆ ಟೈಮಲ್ಲಿ ನಾವು ಅವ್ರನ್ನ ಕರ್ಕೊಂಡು ನಾವು ಮತ್ತೆ ಏನು ಮಾಡಿದ್ವಿ, ರಾತ್ರಿನ 12-11 ಆಗಿತ್ತು. ಮತ್ತು ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಬಂದರು. ಸಿಸ್ಟರ್ಸು ಡಾಕ್ಟ್ರಿಗೆ ಫೋನ್ ಮಾಡಿದ್ರು, ಇಲ್ಲ ರಾಮಣ್ಣ ಚೌಟ್ಕಿ ಅವ್ರನ್ನ ಮತ್ತೆ ಹಾಸ್ಪಿಟ್ಲಿಗೆ ಬಂದಾರ, ಅವ್ರನ್ನ ಹಿಂಗೆ ಆಗೈತಿ ಅಂತ ಹೇಳಿದ ತಕ್ಷಣ ಡಾಕ್ಟ್ರು 11 ರಾತ್ರಿ ನೀವು ಅವ್ರನ್ನ ICUನಲ್ಲಿ ಶಿಫ್ಟ್ ಮಾಡ್ಕೊರಿ, ನಾನು ಬೆಳಗ್ಗೆ ಬಂದು ನೋಡ್ತೀನಿ ಅಂತ ಅನ್ನೋದು. ICU ಒಳಗೆ ಶಿಫ್ಟ್ ಮಾಡಿ ಎಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು. ನಿಜ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಮಾಡೋದು ನಮ್ಮ ಅಪ್ಪಾಜಿ ಭಾಳ ಖುಷಿ ಇತ್ತು. ಏನಾದರೂ ಒಂದು ನಡೀಕೊಂತೈತಿ ಅಂದ ತಕ್ಷಣ ನನಗೆ ಫೋನ್ ಮಾಡ್ತಿದ್ರು, ಬಾರೋ ಇಲ್ಲಿ ಒಂದು ನೀನು ವಿಡಿಯೋ ಮಾಡ್ಕೊಳಂಗೆ ಆಗಂಗಿಲ್ಲ, ನಾನು ಬಂದು ವಿಡಿಯೋ ಮಾಡ್ಕೊಂಡು ಹೋಗು, ಏನು ಯೂಟ್ಯೂಬ್ ವಿಡಿಯೋ ಹಾಕೋಕ್ಕಾಗತ್ತಾ ಅಂತ ಹೇಳಿ ಫೋನ್ ಮಾಡ್ತಿದ್ರು ನನಗೆ. ಆದ್ರೆ ಅವತ್ತಲ್ಲಿ ಬೆಡ್ ಮೇಲೆ ಮಲ್ಕೊಂಡಾರ ಅವರು, ಏನು ಅವ್ರಿಗೆ ಪೀಡ್ಸ್ ಬಂದು ಒಂದು ಸ್ವಲ್ಪ ಹುಷಾರಾಗಿತ್ತು, ಸ್ವಲ್ಪ ಅದು ಸ್ಟಾಪ್ ಆಗಿತ್ತು. ಸ್ಟಾಪ್ ಆದಾಗ ನನಗೆ ಹೇಳ್ತಾರೆ, ವಿಡಿಯೋ ಮಾಡ್ಕೊ ಅಂತ ಅಂದರು. ವಿಡಿಯೋ ಮಾಡ್ಕೊ ನೀನು ಅಂತ ಅಂದ್ರೆ, ಯಾಕಪ್ಪಾಜಿ ವಿಡಿಯೋ ಮಾಡ್ಕೋಬೇಕು, ನಿಮ್ಗೆ ಆಮೇಲೆ ತೋರ್ಸಕ್ಕೆ ಬೇಕನ್ನಿದು ಅಂತ ಅಂದಂದ್ರೆ, ನಾನು ನೋಡ್ತೀನಿ ಆಮೇಲೆ ಅಂತ ಅಂದೇಳಿ ಅಂತಂದ್ರೆ ಅದು ಪೂರ್ತಿ ಜೋರಾಗಿ ಧ್ವನಿ ಬರ್ತಿರಲಿಲ್ಲ, ಸಾವಕಾಶವಾಗಿ ಬರೋದು. ನಾನು ಅಷ್ಟು ನಕ್ಕನ ಸುಮ್ಮನಾದೆ, ಅಲ್ಲಿ ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ. ಕೊನೆಗೆ ಒಂದು ಸರ್ತಿ ಅಲ್ಲಿ ICU ಇದ್ದಲ್ಲೇ ಒಂದು ಫೋಟೋ ತೊಗೊಂಡಿದ್ದೆ, ನಾನು ಇಲ್ಲಿ ಹಾಕ್ತೀನಿ ನೋಡ್ರಿ ಈ ಫೋಟೋ ತೊಗೊಂಡೆ ನಾನು. ಅಂತಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ನನಗೆ ಯಾಕೋ ಮನಸ್ಸಾಗಲಿಲ್ಲ, ಮಾಡ್ಕೊಳ್ಳಿಲ್ಲ ವಿಡಿಯೋ ನಾನು. ಮರುದಿನ ಒಂದು ಫೋಟೋ ತೊಗೊಂಡೆ. ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಈ ರೀತಿಯಾಗಿದ್ದರು. ಅವರಿಗೆ ಪೀಡ್ಸ್ ಬಂತಲ್ಲ ಅವರಿಗೆ, ಅವಾಗಿಂದ ಪೂರ್ತಿಯಾಗಿ ಡೌನ್ ಆಗ್ತಾ ಹೋದರು. ಮತ್ತು ಡಾಕ್ಟ್ರ್ ಏನಂದ್ರೆ ಬ್ರೈನ್ ಸ್ಕ್ಯಾನಿಂಗ್ ಮಾಡಿಬಿಡೋಣ ಅಂದರು. ಆ ಟೈಮಲ್ಲಿ ಆಗಲಿ ನಮ್ಮ ಅಪ್ಪಾಜಿ ಎದ್ದು ಅಡ್ಡಾಡೋಕ್ಕೂ ಆಗ್ತಿರ್ಲಿಲ್ಲ, ವೀಲ್ ಚೇರಲ್ಲಿ ಕುಂದ್ರಕ್ಕೂ ಅವ್ರಿಗೆ ಆಗ್ತಿರಲಿಲ್ಲ, ಆ ಪರಿಸ್ಥಿತಿ ಒಳಗಿದ್ರು. ಆಯಿತು ಅಂತ ಅಂದೇಳಿದ್ದು ಮತ್ತೆ ಅಲ್ಲೇ ಹಾಸ್ಪಿಟ್ಲಲ್ಲಿ ಬ್ರೈನ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ಮಾಡಿಸಿದಾಗ ಡಾಕ್ಟ್ರ್ ಹೇಳಿದ್ದು, ಪೂರ್ತಿಯಾಗಿ ಈ ಒಂದು ಸ್ಮಾಲ್ ಸೆಲ್ಸ್ ಏನೈತಿ ಅದು ಆದಷ್ಟು ಬೇಗನೆ ಸ್ಪ್ರೆಡ್ ಆಗುತ್ತೆ ಅಂತ ನಾವು ಹೇಳಿದ್ವಿ. ಇವರು ಮಾನಸಿಕವಾಗಿ ಅಂದ್ರೆ ಮೆಂಟ್ಲಿ ಸ್ಟ್ರೆಸ್ ಮಾಡ್ಕೊಂಡಿದ್ದಕ್ಕೋಸ್ಕರ ಅದು ಪೂರ್ತಿಯಾಗಿ ಬ್ರೈನಿಗೆ ಸ್ಪ್ರೆಡ್ ಆಗೈತಿ. ಹಂಗಾಗಿ ಗ್ಯಾರಂಟಿ ಇನ್ನೂ ಕೊಡೋಂಗಿಲ್ಲ, ಸ್ವಲ್ಪ ತ್ರಾಸ ಐತಿ. ಆದರೂ ಇನ್ನೂ ಒಂದು ಪ್ರಯತ್ನ ನಾವು ಮಾಡೋಣ ಅಂತ ಹೇಳಂದು ಡಾಕ್ಟ್ರು. ಇನ್ನೊಂದು ಪ್ರಯತ್ನ ಏನಪ್ಪ ಅಂದ್ರೆ, ಒಂದು ಸ್ವಲ್ಪ ರೇಡಿಯೇಷನ್ ಮಾಡಿಸ್ಕೊಂಬಂದ್ರೆ, ಅದೇನಾದರೂ ಮತ್ತೆ ಅದು ಬ್ರೈನ್ಗೆ ರೇಡಿಯೇಷನ್ ಮಾಡಿಸಿದ್ವಿ ಅಂದ್ರೆ ಒಂದು ಸ್ವಲ್ಪ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರ್ತಾವೆ, ನೋಡೋಣ, ಅದೊಂದು ಪ್ರಯತ್ನ ಮಾಡೋಣ ಅಂತ ಡಾಕ್ಟ್ರು. ಹಾಗೆಲ್ಲ ಇದು ಮಾಡೋಕ್ಕಾಗಂಗಿಲ್ಲ ಅಂದ ತಕ್ಷಣ ಸರ್ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಿದ್ದೆ ಡಾಕ್ಟ್ರಿಗೆ. ಏನು ಮಾಡ್ಬೇಕಮ್ಮ, ಇದು 4 ಸ್ಟೇಜಿಗೆ ಐತಿ, ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕು, ಹಂಗಾರೆ ಇದೊಂದು ಟೆಸ್ಟ್ ಇದೊಂದಿಷ್ಟು ರೇಡಿಯೇಷನ್ ಮಾಡಿಸ್ಕೊಂಬರ್ರಿ ನೋಡೋಣ ಅಂತ ಅಂದರು ಅವ್ರು ಡಾಕ್ಟ್ರು. ನನ್ನ ಕೈಲಿ ಆಗಲ್ಲ ಅಂದ ತಕ್ಷಣ ನಾನು ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಸರ್ ಅಂತಿದ್ದೆ ನಾನು ಅವ್ರಿಗೆ. ಅವ್ರಿಗೆ ನನ್ನ ಸಿಚುವೇಶನ್ ಏನೈತೆ ಅಂತ ಗೊತ್ತಾಗ್ತಿತ್ತು. ಅವ್ರು ಹೇಳ್ತಿದ್ರು, ಅವ್ರಿಗೆ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಸರ್ ಅಂತ ಹೇಳಂದು ಅವ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ನಾನು. ಹಂಗೆ ಅನ್ನೋದಕ್ಕೋಸ್ಕರ ಹಂಗಾರೆ ಇದೊಂದು ಟೆಸ್ಟ್ ಮಾಡಿಸ್ಕೊಂಬರ್ರಿ ಒಂದಿಷ್ಟು ಹೋಗಿ ಅಂದರು. ಅವಾಗನೇ ಮತ್ತೆ ಆ್ಯಂಬುಲೆನ್ಸ್ನ ಅವರು ರೆಡಿ ಮಾಡಿಕೊಂಡು ಹುಬ್ಳಿಗೆ ಕರ್ಕೊಂಡು ಬಂದ್ವಿ. ಅಲ್ಲೆಲ್ಲ ಡಾಕ್ಟ್ರಿಗೆಲ್ಲ ತೋರಿಸಿದಾಗ ಡಾಕ್ಟ್ರು ಅಂದರು, ನಾವೇನು ಗ್ಯಾರಂಟಿ ಕೊಡೋಂಗಿಲ್ಲ, ರೇಡಿಯೇಷನ್ ಮಾಡೋದ್ರಾಗೂ ಏನಾದರೂ ಆಗ್ಬೋದು, ನೀವು ಇಲ್ಲೇನೂ ಇದ್ದಾಗ ಏನಾದರೂ ಆಗ್ಬೋದು. ಫಸ್ಟಿಗೆ 10 ರೇಡಿಯೇಷನ್ ಅಂತ ಹೇಳಿದರು. ಕೊನೆಗೆ ಅವ್ರಿಗೆ ಏನು ತಿಳಿತೋ ಗೊತ್ತಿಲ್ಲ, ಒಂದು 5 ರೇಡಿಯೇಷನನ್ನು ನಾವು ಮಾಡಿಸೋಣ ಅಂತ ಅನ್ನೋದು. ಅಡ್ಮಿಟ್ ಆದ್ವಿ, ಅಲ್ಲೇ ಅಡ್ಮಿಟ್ ಆದ ತಕ್ಷಣ ಮರುದಿನ ಅಂದರೆ ಸಂಜೆ 6 ಗಂಟೆ ಆಗಿತ್ತು ನಾವು ಹೋದಾಗ. ಅವಾಗಲೇ ಎಲ್ಲ ಕ್ಲೋಸ್ ಆಗಿತ್ತಲ್ಲ, ಹಾಗಾಗಿ ಮಾರನೇ ದಿನ ನಾವು ಬೆಳಗ್ಗೆ ಎದ್ದು ರೇಡಿಯೇಷನ್ಗೋಸ್ಕರ ಅದನ್ನೆಲ್ಲ ಪ್ರೊಸೀಜರ್ ಇರ್ತಾವಲ್ಲ ಅವನ್ನೆಲ್ಲ ಮಾಡೋಕೆ ಹೋದ್ವಿ. ಅವಾಗ ಅಂದರೆ ಕಿಮೋ ಒಂದು ಫ್ರೀ ಬರೋದಿತ್ತು, ಅದನ್ನು ನೀವು ಮಾಡ್ಕೋರಿ ಅಂತ ಹೇಳಂದು ಅದನ್ನ ಕಿಮೋದಿಲ್ಲಿ ಕ್ಯಾನ್ಸಲ್ ಮಾಡಿಸಿ ಅಲ್ಲಿ ಕಳಿಸಿದ್ರು ನನಗೆ ಅವರು. ಅಲ್ಲಿ ಹೋದಾಗ ಅದು ಫ್ರೀಯಾಗಿ ಬರೋದು ನಿಮಗೆ 1 ದಿನ 2 ದಿನ ಟೈಮ್ ತೊಗೊಳುತ್ತೆ. ನೀವು ಅಲ್ಲಿವರೆಗೂ ನೀವು ಮಾಡಿಸ್ಕೊತೀನಿ ಅಂದ್ರೆ ಮಾಡಿಸ್ಕೋಬೋದು ಅಂತ ಅಂದರು. ಆದರೆ ನಾನು ಅದಕ್ಕೆ ಟೈಮ್ ಕೊಡಲಿಲ್ಲ, ಬೇಡ ದುಡ್ಡು ಕೊಟ್ಟು ಮಾಡಿಸ್ಬಿಡೋಣ ಇದು. ಅದು ಫ್ರೀಯಾಗಿ ಬರೋದು ಲೇಟ್ ಆತಂದ್ರೆ ನಮ್ಮ ಅಪ್ಪಾಜಿಗೆ ಎಲ್ಲಿ ತ್ರಾಸಾಗುತ್ತೋ ಏನೋ, ಅವ್ರಿಗೆ ಮತ್ತೆ ಹೆಚ್ಚು ಕಮ್ಮಿ ಆಗುತ್ತೋ ನನ್ನ ಬೈಕ್, ನಾನು ದುಡ್ಡು ಕೊಟ್ಟು ಮಾಡಿಸ್ತೀನಿ ಅಂತ ಅಂದೇಳಂದು. ನಾವು ಅದಕ್ಕೂ ಒಂದು ದುಡ್ಡು ಕೊಟ್ಟು ನಾವು ರೇಡಿಯೇಷನ್ ಮಾಡ್ಸೋಕೆ ಹೋದ್ವಿ. 4 ರೇಡಿಯೇಷನ್ ಮಾಡಿಸಿದ್ವಿ ಫ್ರೆಂಡ್ಸ್. ರಾತ್ರಿ ನಮ್ಮ ಅಪ್ಪಾಜಿಗೆ ಅದು ಪೀಡ್ಸ್ ಬಂತು. ರಾತ್ರಿ 10 ಗಂಟೆ ಮಟ್ಟ ಅವರು ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ. ಕೇಂದ್ರವನ ಹತ್ರ ಆಕಿನ ಬಿಟ್ರೆ ಹೆಂಗಾಕತಿ, ನಿಂಗೆ ಬೇಕನ್ನಕಿ ಬೇಕಾ, ಒಟ್ಟು ದುರ್ಗೋ ಬೇಕು ನಿನಗೆ, ಆಕೆ ಬೇಕು, ಆಕೆ ಇಲ್ಲ ನೀವು ಬದುಕಲ್ಲ, ಹೌದೇನ? ಚೆನ್ನಾಗತ್ರೀನು
ಒಟ್ಟು ಅವ್ರು ಎಲ್ಲಿದ್ದೀನಿ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ. ನೀವು ಎಲ್ಲಿದ್ದೀನಿ ಅಂತ ಅಂದ್ರೆ ನಾನು ಬರೀ ದೇವಸ್ಥಾನದಾಗ ಇದ್ದೀನಿ ಅಂತಿದ್ರು. ನಿಮ್ಮ ಜೊತೆಗೆ ನಾವು ಯಾರು ಮಾತಾಡಕೊಂತೀವಿ ಅಂದರೆ ಇಲ್ಲ ನನ್ನ ದುರ್ಗಮ್ಮ ಮಾತಾಡಕೊಂತಾಳೆ ನನ್ನ ಜೊತೆಗೆ ಅಂತಿದ್ರು. ಅಂದ್ರೆ ಅವ್ರು ಏನು ಒಟ್ಟು ಒಂದು ದೇವರ ಸ್ಮರಣೆಯಲ್ಲಿ ಅವರು ದೇವರು ಒಟ್ಟು ದೇವಿನ ನಮ್ಮ ಜೊತೆಗೆ ಅದಾಳ. ನಾವು ಯಾರಾದ್ರೂ ಅವ್ರ ಹತ್ರ ಹೋಗಿ ನಿಂತ್ಕೊಂಡ್ವಿ ಅಂದ್ರೆ ನಾ ಯಾರು ಅಂತ ಕೇಳಿದ್ರೆ ನೀ ದುರ್ಗಮ್ಮ, ದೊಡ್ಡ ದುರ್ಗಮ್ಮನ ಸಣ್ಣ ದುರ್ಗಮ್ಮನ, ದೊಡ್ಡ ದುರ್ಗಮ್ಮ, ಈ ರೀತಿ ಅವರು ಅಷ್ಟು ಮಟ್ಟಕ್ಕೆ ಅವರು ದೇವರ ಸ್ಮರಣೆಗೆ ಹೋಗ್ಬಿಟ್ಟಿದ್ರು. 10 ಗಂಟೆ ಮಟ್ಟ ಅವ್ರ ಜೊತೆಗೆ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿವಿ, ನಾವು ಮಾತಾಡಕೊಂತೀವಿ. ನೀವು ನೋಡಿದ್ರೆ ಬರೀ ದುರ್ಗಮ್ಮ ಅಂತೀರಿ ಅಂತ ಹೇಳಂದು ಅವ್ರ ಜೊತೆಗೆ ಮಾತಾಡಿದ್ವಿ. ನಾವು 9:30 10 ಗಂಟೆ ಮಟ್ಟ ಮಾತಾಡಿದ್ವಿ. ಅಂತಾಗೂ ನಾನು ಅಂದೆ, ನಿನಗೆ ಇಷ್ಟೆಲ್ಲ ತ್ರಾಸು ಕೊಡಂತಾಳೆ ಆಕೆ ದುರ್ಗಮ್ಮ, ಆಕೆ ಯಾಕೆ ಬೇಕು ನಿನಗೆ? ಇಷ್ಟೆಲ್ಲ ತ್ರಾಸು ತೊಗೊಳಕ್ಕೆ ಕುಂತ್ರು ಮತ್ತು ದುರ್ಗಮ್ಮ ಬೇಕಾ ನಿಮಗೆ ಅಂತ ಕೇಳಿದ್ರೆ, ಆಕೆ ಇಲ್ದಂಗೆ ನಾ ಇಲ್ಲ, ಆಕೆ ಇಲ್ದಂಗೆ ನನ್ನ ಜೀವ ಇಲ್ಲ ಅಂತ ಹೇಳಂತು. ಅಂತ ನಮ್ಮ ಅಪ್ಪಾಜಿ ಅಂದಾಗ ಅವತ್ತು ಮಧ್ಯಾಹ್ನ ಊಟ ಮಾಡಿದ್ವಿ. ಹಾಗಾಗಿ ರಾತ್ರಿ ನಮಗೆ ಊಟ ಸೇರಲಿಲ್ಲ, ಸುಮ್ಮನೆ ಮಲ್ಕೊಂಡ್ವಿ ಅಂದ್ರೆ ನಾವು ಮಲ್ಕೊಂಡಿದ್ದಿಲ್ಲ. ಅವ್ರು ಯಾಕಂದ್ರೆ ಅವ್ರು ನೋಡ್ಕೊತಾನೆ ಇರ್ಬೇಕಿತ್ತು. ನಾವು 11:30 ಆಯಿತು, ನನ್ನ ತಂಗಿ ನಾನು ಇದ್ವಿ. ಅವಾಗ ಇವ್ರಿಗೆ ಹಂಗೆ ಸವಕಾಶವಾಗಿ ಪೀಡ್ಸ್ ಮತ್ತೆ ಸ್ಟಾರ್ಟ್ ಆಯ್ತು. ಅಕ್ಕ ಅಲ್ಲೇ ಸಿಸ್ಟ್ರಿಗೆ ಫೋನ್ ಮಾಡಿದ್ವಿ. ಬಟ್ ಅಂತ ಸಿಸ್ಟ್ರ್ ಬಂದರು. ಹಂಗೆ ಇದಕ್ಕಿದ್ದಂಗೆ ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ, ನಾವೇನು ಗ್ಯಾರಂಟಿ ಕೊಡೋಂಗಿಲ್ಲ, ICU ಕರ್ಕೊಂಡು ಹೋಗ್ಬೇಕು, ನಾವು ಕರ್ಕೊಂಡು ಹೋಗಿ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕಾಗಿಲ್ಲ ಅಂತ. ಹುಬ್ಳಿ ಒಳಗೆ ನಮ್ಮನ್ನು ಅಣ್ಣ ಇದ್ರೊಬ್ರು, ಅವ್ರನ್ನ ನಾವು ಕರೆಸ್ಕೊಂಡ್ವಿ ಅಲ್ಲಿಗೆ. ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರೆ ನಾವು ಹಾಸ್ಪಿಟ್ಲಲ್ಲಿ. ಅಲ್ಲಿ ನಾನು ನಮ್ಮ ತಂಗಿಯರು ಅಷ್ಟೇ ಅಲ್ಲಿರ್ಬೇಕಿತ್ತು ಹಾಸ್ಪಿಟ್ಲಲ್ಲಿ. ಬಹಳಷ್ಟು ಜನ ಇರೋ ಹಂಗಿರಲಿಲ್ಲ. ಹಾಗಾಗಿ ನಾನು ನಮ್ಮ ತಂಗಿ ಇದ್ವಿ. ನಮ್ಮ ಅಣ್ಣನೂ ಬರೋದು ಹೋಗೋದು ಮಾಡ್ತಾ, ಬೆಳಗ್ಗೆ ಎದ್ದು ಟಿಫಿನ್ ತಂದು ಕೊಡೋದು, ಆಮೇಲೆ ಹಗಲೆಲ್ಲನೂ ನಮ್ಮ ಜೊತೆಗೆ ಅವ್ರು ಇರೋದು, ಆಮೇಲೆ ರೇಡಿಯೇಷನ್ ಕರ್ಕೊಂಡು ಹೋದಾಗ ನಮ್ಮ ಜೊತೆಗೆ ಇರ್ತಿದ್ರು. ಈ ರೀತಿಯಾಗಿ ಅವರು ನಮಗಲ್ಲಿ ಒಂದು ಬೆನ್ನೆಲುಬಾಗಿ ಅವ್ರು ನಿಂತಿದ್ರು. ಹಾಗಾಗಿ ನಾವು ಆ ಧೈರ್ಯದಿಂದ ನಾವು ಹಾಸ್ಪಿಟ್ಲಲ್ಲಿ ಕಾಲ ಕಳೆದ್ವಿ. ಅದು ರಾತ್ರಿ ಹೊತ್ತಿನಲ್ಲಿ ಅವ್ರು ತ್ರಾಸ ಆದ ತಕ್ಷಣ ಮತ್ತು ಡಾಕ್ಟ್ರ್ ಬಂದು ಈ ರೀತಿ ಎಲ್ಲ ಹೇಳಿದಾಗ ಮತ್ತೆ ನಮ್ಮ ಅಣ್ಣಗೆ ಫೋನ್ ಮಾಡಿದ್ವಿ. ಪಾಪ ಅವನು ಇದಕ್ಕಿದ್ದಂಗೆ ಓಡ್ ಬಂದ ತಕ್ಷಣ ಹಾಸ್ಪಿಟ್ಲಿಗೆ ಒಳಗೆ ಅವ್ರಿಗೆ ICU ಕರ್ಕೊಂಡು ಹೋದರು. ನಮ್ಮ ಕಡೆ ಎಲ್ಲ ಸಹಿ ಮಾಡೋವಾಗ ಕೈ ಎಲ್ಲ ನಡುತ್ತಿದ್ದು. ನಮ್ಮ ಅಪ್ಪಾಜಿನ ನಾವು ಹುಬ್ಳಿ ಕರ್ಕೊಂಡು ಬಂದುಬಿಟ್ಟಿವಿ. ನಾವು ಜೀವಂತವಾಗಿ ಮತ್ತೆ ನಮ್ಮ ಗದಗಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮಮ್ಮಗೆ ಇದನ್ನೆಲ್ಲ ಹೇಳಿರಲಿಲ್ಲ. ನಮ್ಮಮ್ಮಗೆ ಅವ್ರನ್ನ ಆರಾಮ ಮಾಡಿ ಕರ್ಕೊಂಡು ಬರ್ತೀವಿ ಅನ್ನೋ ಭರವಸೆ ನಮ್ಮಮ್ಮಿಗೆ, ನಮ್ಮ ತಾಯಿಗೆ ನಾವು ಕೊಟ್ಟು ಅವ್ರನ್ನ ಹುಬ್ಳಿಗೆ ಕರ್ಕೊಂಡ್ಬಂದಿದ್ವಿ. ನಮ್ಮಮ್ಮನ ನಾವು ಕರ್ಕೊಂಡ್ಬಂದಿದ್ದಿಲ್ಲ ಊರಿಗೆ ಹುಬ್ಳಿ ಬರೋವಾಗ. ಹಾಗಾಗಿ ನಮ್ಮಮ್ಮಗೆ ನಮ್ಮ ಅಪ್ಪಾಜಿನ ಕರೆಕ್ಟಾಗಿ ಅವ್ರನ್ನ ಆರಾಮ ಮಾಡಿ ನಾವು ಅವ್ರನ್ನ ಕರ್ಕೊಂಡು ಹೋಗೋರು ಕೈ ಕೊಡ್ಬೇಕು ಅನ್ನೋದೇನಿತ್ತು. ನಮ್ಮ ತಾಯಿ ಫೇಸ್ ಮಾಡೋದು ನಮಗೆ ಭಾಳ ಕಷ್ಟ ಆಗಿತ್ತು. ಯಾಕಂತ ಅಂದ್ರೆ ನಿಮಗೆ ಮೊದಲಿಗೆ ಹೇಳಿದ್ದೀನಿ, ಆಕಿನೂ ಹಾರ್ಟ್ ಪೇಷಂಟ್ ಅಂತ ಹೇಳೋದು. ಅಂದ್ರೆ ಅವು ಎರಡೂ ಜೀವ ಒಟ್ಟು ಬಿಟ್ಟಿರ್ತಿರ್ಲಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಅಪ್ಪಾಜಿ ನಮ್ಮಮ್ಮಿಗೆ ಚಹಾ ಮಾಡಿಕೊಡ್ಬೇಕು. ಪ್ರತಿದಿನ ಎದ್ದು ಶೇಕು ಏಳು ಅಂತ ಹೇಳೋದು. ಇವ್ರು ಚಹಾ ಮಾಡಿಕೊಟ್ಟಾಗ ನಮ್ಮಮ್ಮ ಎದ್ದು ಚಹಾ ಕುಡಿಬೇಕಿತ್ತು, ಮುಖ ತಗೊಂಬಂದು. ಹಂಗೆ ಇಬ್ಬರು ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿರುವಂಥ ದಾಂಪತ್ಯ ಜೀವನ ಅವ್ರದ್ದು. ಅಂತಾದ್ರಾಗ ನಮ್ಮ ಅಪ್ಪಾಜಿನ ಹಿಂಗೆ ಅವರು ಅಕ್ಕಿನಿದ್ರೆ ತೋರ್ಸೋಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ಹಾಗಾಗಿ ಆ ದೇವ್ರ ಹತ್ರ ಬೆಳತನಕ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದು, ಅವ್ರನ್ನ ಜೀವಂತವಾಗಿ ನಾವು ನಮ್ಮಮ್ಮಗೆ ತೋರಿಸ್ಬೇಕು ಅನ್ನೋದು ಒಂದೇ ಇತ್ತು. ಆದರೂ ಹಾಸ್ಪಿಟ್ಲಲ್ಲಿ ಭಾಳನ ತ್ರಾಸ. ನಮ್ಮ ಅಪ್ಪಾಜಿಗೆ ICUನಾಗ ಹಾಕಿ ಆದ್ಮೇಲೆ 4 ಸರ್ತಿ ಮತ್ತೆ ಪೀಡ್ಸ್ ಬಂದಾಗ ಅವ್ರು ಡಾಕ್ಟ್ರು ಕೈ ಚೆಲ್ಬಿಟ್ರಿ, ಏನು ಮಾಡಬೇಕು ಅಂತ ಹೇಳೋದು ಗೊತ್ತಾಗ್ತಿಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತಿದ್ರು. ಕೊನೆಗೆ ಬೆಳಗ್ಗೆ ಕರೀತು, ನಾವು ಇಲ್ಲಿಂದ ಹೋಗ್ಬೇಕು, ಈ ಸಾಕು ನಮಗೆ ಇಲ್ಲಿದು ಹುಬ್ಳಿ ಬೇಡ, ನಾವು ಮತ್ತೆ ನಮ್ಮ ಊರಿನ ಹೋಗ್ಬೇಕು ಅಂತ ಅಂದ್ರೆ ಪಾಪ ಮತ್ತೆ ನಾನು ಇಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಸರ್ ನಮ್ಮ ಅಪ್ಪಾಜಿ ಹಿಂಗಾಗೈತ್ರಿ, ಮತ್ತೆ ನಾನು ನಿಮ್ಮ ಹತ್ರನ ಕರ್ಕೊಂಡ್ಬರ್ತೀನಿ, ನಮ್ಗೆ ಧೈರ್ಯ ಸಾಲವಲ್ದು ಇಲ್ಲಿ ಇರಾಕ ಅಂತ ಹೇಳಿ. ಎಲ್ಲೇ ಥರ ಏನಾಯ್ತು ಅಂದ್ರೆ, ಇಲ್ಲ ಸರ್ 3-4 ಸರ್ತಿ ಪೀಡ್ಸ್ ಬಂದೈತಿ, ರಾತ್ರಿನೂ ICUಗೆ ಶಿಫ್ಟ್ ಮಾಡಿದಾರ ಅಂತ ಹೇಳಿ. ಬೇಡ ಅಲ್ಲಿರೋದು, ಮತ್ತು ಕರ್ಕೊಂಡು ಬರ್ರಿ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ರು. ಮತ್ತೆ ಡಾಕ್ಟರ್ ಹತ್ರ ಮತ್ತೆ ಕರ್ಕೊಂಡ್ಬಂದ್ವಿ ಹಾಸ್ಪಿಟ್ಲಿಗೆ. ಕರ್ಕೊಂಡು ಬಂದಾದ್ಮೇಲೆ ಅವ್ರು ನೋಡಿ, ಇನ್ನು ನಾನೇನು ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲಮ್ಮ ಅಂತ ಅಂದರು. ಆ ಒಂದು ಪದ ಕೇಳಿದ ತಕ್ಷಣ ನನಗೆ ನಿಂತ ನೆಲ ಕುಸ್ದಂಗೆ ಹಾಕಿತ್ತು. ಯಾಕಂತ ಅಂದ್ರೆ ನಮ್ಮ ತಮ್ಮ ಜಾಣ ಇಲ್ಲ, ನಮ್ಮ ತಾಯಿ ನೋಡಿದ್ರೆ ಹುಷಾರಿಲ್ಲದಕ್ಕೆ ಏನೋ ಆ ಒಂದು ಮುಂದಿನ ದಿನಗಳನ್ನು ಫೇಸ್ ಮಾಡೋದು ನಮ್ಮ ಕೈಲಿ ಭಾಳ ಕಷ್ಟದ ಕೆಲಸ ಆಗಿತ್ತು. ಹಾಗಾಗಿ ನಮ್ಮ ಅಪ್ಪಾಜಿ ನಾನು ಆರಾಮ ಮಾಡಬೇಕು, ಅವರೊಂದು ಚೇರ್ ಮೇಲೆ ಕೂತ್ಕೊಂಡ್ರೆ ಸಾಕು, ನಮಗೆ ಬೇರೆ ಏನೂ ಬೇಡ, ಆ ಮಟ್ಟಕ್ಕೆ ನಂದು ಯೋಚನೆ ಇತ್ತು. ಆಮೇಲೆ ಅವರು ಒಂದು ವಿಲ್ ಪವರ್ ಅವ್ರಿಗೆ ಜಾಸ್ತಿ ಇತ್ತು. ನಾನು ಬದುಕಬೇಕು ಅನ್ನೋ ಆಸೆ ಭಾಳ ಇತ್ತು ಅವರಿಗೆ. ಅವ್ರು ಹೇಳ್ತಿದ್ರು, ನಾನು ಎಲ್ಲರಿಗೂ ಎಲ್ಲ ಮಾಡಿದೆ ನಾನು, ನಿನಗೆ ಏನು ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಅಪ್ಪಾಜಿ ನೊಂದ್ಕೊತಿದ್ರು ಹಾಸ್ಪಿಟ್ಲಾಗಿದ್ದಾಗ. ಮತ್ತು ನನಗೆ ನೀನು ಏನೂ ಮಾಡಲಿಲ್ಲ, ಈಗ ಏನು ಮಾಡ್ತೀರಿ ಹೇಳ್ರಿ ಅಂತ ಅಂದ್ರೆ, ನಾನು ಅದೀನಲ್ಲ ನಿಮ್ಮ ಜೊತೆಗೆ ಅಂತ ಹೇಳೋದು ಭರವಸೆ ಕೊಡ್ತಿದ್ರು. ಅಂಥದ್ದು ನಮ್ಮ ಅಪ್ಪಾಜಿ ನಮ್ಮಮ್ಮನ ಬಿಟ್ಟು ಹೋಗಾರ ಅಂದಾಗ ಆ ಸಂಕಟನೂ ಯಾರಿಗೂ ತಡ್ಕೊಳಕ್ಕೆ ಆಗಂಗಿಲ್ಲ. ಅಂತಾಗಿ ನಮ್ಮ ಅಪ್ಪಾಜಿಗೆ ನಾವು, ನಿನಗೆ ಯಾರಾದರೂ ನೋಡ್ಬೇಕಾ, ಹುಬ್ಳಿಲಿದ್ದಾಗ ಅವ್ರಿಗೆ ತ್ರಾಸಾಗೈತೆ ಅಂತ ಗೊತ್ತಾದಾಗ ನೀ ಯಾರನ್ನಾದ್ರೂ ನೋಡ್ಬೇಕು ಅಪ್ಪಾಜಿ, ಯಾರನ್ನಾದ್ರೂ ಕರೆಸ್ಬೇಕಾ ನಿಮಗೆ ಅಂತ ಹೇಳಿ. ನಮ್ಮ ಅಪ್ಪಾಜಿ ಭಾಳನ ಅವ್ರಿಗೆ ಇಂಥವ್ರಿಗೆ ಮಾಡಿಲ್ಲ ಅನ್ನಂಗಿಲ್ಲ. ಅವರು ಎತ್ತಿ ಕೊಟ್ಟಂಥ ಕೈ ಅವ್ರದ್ದು. ಸಣ್ಣಂದಿರ್ತಾನೋ ಅವ್ರದ್ದು ತನ್ನ ಸಂಬಂಧಿಕರಿಗೆ ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದರು. ತನಗೆ ಇಲ್ಲ ಅಂತ ಅಂದ್ರೂ ಸಂಬಂಧಿಕರಿಗೆ ಬೇಕಾದಷ್ಟು ಮಾಡಿದರು. ಯಾವ ಸಂಬಂಧಿಕರು ನಮ್ಮ ಅಪ್ಪಾಜಿ ಅಷ್ಟು ತ್ರಾಸಿದ್ದಾಗ ಯಾರೂ ಬರಲಿಲ್ಲ ಅವ್ರನ್ನ ನೋಡ್ಕೊಳೋದಕ್ಕೆ.
ಅದಕ್ಕೆ ಮನುಷ್ಯ ಸ್ವಾರ್ಥಿ ಆಗಾಕುಂತಾನೆ ಈಗ ಹೇಳ್ಬೋದು. ಮನುಷ್ಯ ಯಾಕೆ ಸ್ವಾರ್ಥಿ ಆಗಾಕುಂತಾನ ಅಂತಂದ್ರೆ ಸಾಯೋ ಟೈಮಲ್ಲಿ ಎಲ್ಲ ತಮ್ಮ ಜೀವನ ತಾವು ನೋಡ್ಕೊತಿರ್ತಾರೆ. ಸಾಯೋ ಟೈಮಲ್ಲಿ ಯಾರು ಬಂದು ಅವ್ರ ಜೊತೆ ನಿಲ್ಲಂಗಿಲ್ಲ. ಹಾಗಾಗಿ ನಮ್ಮ ಅಪ್ಪಾಜಿಗೆ ನಾವು ಒಂದು ಮಾತು ಕೇಳಿದ್ವಿ, ನಿಮ್ಗೆ ಇಷ್ಟೆಲ್ಲ ಜನರಿಗೆ ಇಷ್ಟೆಲ್ಲ ಮಾಡಿದಿರಲ್ಲ, ನೀವು ನಿಮ್ಮ ಹತ್ರ ನಿಮ್ಮನ್ನು ನೋಡೋಕೆ ಯಾರನ್ನಾದ್ರೂ ಕರೆಸ್ಬೇಕಾ ಅಂತ ಕೇಳಿದ್ರೆ, ನನಗೆ ಯಾರೂ ಇಲ್ಲ, ನೀವು ಅದಿರಲ್ಲ ಸಾಕು, ಬೇರೆ ಯಾರೋ ಬೇಡ ನನಗೆ, ಆ ದುರ್ಗಮ್ಮ ಅದಾಳಲ್ಲ ಸಾಕು ಅಂತ ಅಂದರು. ಅದು ಒಂದು ಆ ಮಾತು ಕೇಳಿದಾಗ ನಮ್ಗೆ ಇಷ್ಟು ಕರಳು ಕಿವಿಸ್ದಂಗೆ ಆಗುತ್ತೆ ಅಂತ ಅಂದ್ರೆ, ನಮ್ಮ ಅಪ್ಪಾಜಿ ನೋಡ್ಕೊಂಡ್ರು ಒಬ್ಬೊಬ್ಬರು ನಮ್ಮ ಅಪ್ಪನ ಜೊತೆಗೆ ಇರಲಿಲ್ಲ. ನಮ್ಮ ಅಪ್ಪನ ಜೊತೆಗೆ ಇದ್ದಿದ್ದು ನಮ್ಮ ಮಕ್ಕಳು ಮತ್ತು ಹೆಂಡತಿ ಮತ್ತು ನಮ್ಮ ಅಣ್ಣಾರಿಬ್ಬರು ಡಾಕ್ಟ್ರನ್ನ ಇನ್ನೋಣ ಅಂತೇಳಿ ಅವ್ರು ಇಬ್ಬರೇ ಇದ್ದಿದ್ದು ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದು. ನಮ್ಮ ಅಪ್ಪಾಜಿ ಹುಷಾರಿಲ್ಲ ಅಂದಾಗಿಂದ ಫಸ್ಟಿಗೆ ಅವರಿಗೆಲ್ಲ ಗೊತ್ತಿತ್ತು, ನಮ್ಮ ಅಪ್ಪಾಜಿಗೆ ಈಗ ಸಂಬಂಧಿಕರು ಅಂತ ಅಂತೀವಲ್ಲ, ಅವರಿಗೆ 4th ಸ್ಟೇಜ್ನಾಗ ಐತೆ ಅಂತಲೂ ಗೊತ್ತಿತ್ತು. ಬರೀ 6 ತಿಂಗಳ 1 ವರ್ಷ ನಮ್ಮ ಅಪ್ಪಾಜಿ ಬದುಕ್ತಾರಂತನೂ ಗೊತ್ತಿದ್ರು ಸಹಿತ ಸರಿ ಸುಮಾರು 6 ರಿಂದ 8 ತಿಂಗಳು ನಮ್ಮ ಅಪ್ಪಾಜಿ ಅವ್ರು ಮಾತಾಡ್ಸೋಕ್ಕೂ ಬರಲಿಲ್ಲ. ನಮ್ಮ ಅಪ್ಪಾಜಿಗೆ ಅವ್ರು ಫೋನು ಮಾಡಲಿಲ್ಲ. ನಮ್ಮ ಅಪ್ಪಾಜಿಗೆ ಹಾಸ್ಪಿಟ್ಲಿಗೆ ಫೋನ್ ಮಾಡ್ಕೊತ ಇದ್ದರೆ ನಮ್ಮ ಅಪ್ಪಾಜಿಗೆ ಏನಾಕತಿ ಏನು ಬಿಡುತ್ತೆ ಅಂತೇಳಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಯಾರು ನಮ್ಮ ಅಪ್ಪಾಜಿಗೆ ಆ ಟೈಮಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರೇನಾದರೂ ಯಾರ ಮೇಲಾದರೂ ಆಸೆ ಇಟ್ಕೊಂಡಾರ, ಯಾರನ್ನಾದ್ರೂ ಕಳಿಸ್ಬೇಕಾ ಅಂತ ಅಂದೊಂದು ಕೇಳಿದಾಗ, ನನಗೆ ಯಾರೂ ಇಲ್ಲ ಸಾಕು, ನೀವು ಮಕ್ಕಳದಿರಲ್ಲ, ನಮ್ಗೆ ಸಾಕಿಷ್ಟ, ಬೇರೆ ಯಾರೂ ಇಲ್ಲ, ಆ ದುರ್ಗಮ್ಮ ಹೋಗ್ಬೇಕಿದ್ರೆ ಸಾಕು ನನ್ನ ಜೊತೆಗೆ ಅಂತ ಅಂತಂದ್ರು. ಹುಬ್ಳಿಲಾಗಿರೋಂಥದ್ದು ಇದು ಹಾಸ್ಪಿಟ್ಲ್. ಮತ್ತು ಗದಗಿಗೆ ಕರ್ಕೊಂಬಂದು 4 ದಿನ ಹಾಸ್ಪಿಟ್ಲಲ್ಲಿ ಇದ್ವಿ. ಡಾಕ್ಟ್ರು ಇನ್ನು ನಾನು ಗ್ಯಾರಂಟಿ ಕೊಡಲ್ಲ, 2 ದಿನ ಅಥವಾ 4 ದಿನ ಅಂದರೆ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಓಣಿಯಲ್ಲಿರುವಂಥ ಜನ ಎಲ್ಲರೂ ಭಾಳಷ್ಟು ಜನರನ್ನ ಹಚ್ಕೊಂಡಿದ್ರು. ಅಪ್ಪಾಜಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಎಷ್ಟು ತಗೊಂಡು ಒಂದೊಂದು ಸರ್ತಿ ಬಂದರೆ 15-20 ಜನ ಬರಾಕುಂತಾರೆ ಹಾಸ್ಪಿಟ್ಲಿಗೆ ಮಾತಾಡ್ಸಕ್ಕೆ. ನಿಮ್ಮ ಇಷ್ಟನಮ್ಮ, ನೀವು ಇಲ್ಲೇ ಇರೋದಾದರೆ ಇಲ್ಲೇ ಇರಲಿ, ನಾವು ಕೇರ್ ಟೇಕರ್ ಆಗಿ ನಾವು ಸಿಸ್ಟರ್ ಅದನ್ನು ನೋಡ್ಕೊತೀವಿ, ನಾವು ಬೇಡ ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ಮನೆಗೂ ನೀವು ಕರ್ಕೊಂಡು ಹೋಗ್ಬೋದು, ಆದರೆ ಅಪ್ಪಾಜಿ ಬದುಕ್ತಾರಂತ ನಾನು ನಿಮಗೆ ಗ್ಯಾರಂಟಿ ಕೊಡೋಂಗಿಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಅವತ್ತಿನ ದಿನ ಹಾಸ್ಪಿಟ್ಲಿಂದ ನಾವು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಡಾಕ್ಟ್ರಿಗೆ ಮತ್ತೆ ಕೇಳಿದೆ, ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ನಮ್ಮ ಅಪ್ಪಾಜಿಗೆ ಏನಾದರೂ ತ್ರಾಸ ಅದನ್ನು ಕರ್ಕೊಂಬರ್ಬೇಕಂತ ಅಂದೇಳಿ ಡಾಕ್ಟ್ರು ಅದರ ಅವಶ್ಯಕತೆ ಇಲ್ಲ ಅಂತ ಅಂದರು. ಪಾಪ ಅವತ್ತು ನಾವು ಮತ್ತೆ ನಮ್ಮ ಅಪ್ಪಾಜಿನ ಕಾರಲ್ಲಿ ಕರ್ಕೊಂಬರೋಕ್ಕಾಗಲಿಲ್ಲ ಅಂತ ಆಂಬುಲೆನ್ಸ್ ನಾವು ಬುಕ್ ಮಾಡಿಕೊಂಡು ಆಂಬುಲೆನ್ಸಲ್ಲಿ ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ತಂತ ಆಯಾಗಳು ಮತ್ತು ಸಿಸ್ಟರ್ ಸಹಿತ ಬಂದು ನಮ್ಮ ಅಪ್ಪಾಜಿಗೆ ಅವರು ಕಣ್ಣೀರು ಹಾಕೊಂಡು ನಮ್ಮ ಅಪ್ಪಾಜಿ ಅವತ್ತು ಕಳಿಸ್ಕೊಟ್ಟಿದ್ದಾರೆ. ಅಷ್ಟೊಂದು ಒಂದು ಪ್ರೀತಿ ಮಾಡೋವಂಥ ಮನಸ್ಸು ನಮ್ಮ ಅಪ್ಪಾಜಿ.